ನಮಸ್ಕಾರ. ಆರೋಗ್ಯ ರಹಸ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ. ಈ ಜಗತ್ತು ಅಥವಾ ವಿಶ್ವ ಅಂತ ನಾವೇನು ಕರಿತೀವಿ ಅದು ಅಥವಾ ನಮ್ಮದ ಅಸ್ತಿತ್ವವೇ ಇರಬಹುದು. ಇದೆಲ್ಲವೂ ಕೂಡ ಪಂಚತತ್ವಗಳಿಂದ ಆಡಿರುವಂಥದ್ದು. ನಾವೆಲ್ಲರೂ ಕೂಡ ಪಂಚಭೂತಗಳು ಪಂಚತತ್ವಗಳ ಕುರಿತಂತೆ ಆಗಾಗ ಮಾತಾಡ್ತಿರ್ತೀವಿ. ಆದರೆ ನಿಜವಾದ ಅರ್ಥವನ್ನು ನಾವು ತಿಳ್ಕೊಂಡಿದ್ದೀವ ಅನ್ನೋದೇ ಸದ್ಯದ ಪ್ರಶ್ನೆ. ಈಗ ವಾರ ಇರ್ಬೋದು, ಲಗ್ನ ಇರ್ಬೋದು, ತಿಥಿ ಇರ್ಬೋದು, ಯೋಗ ಇರ್ಬೋದು, ನಕ್ಷತ್ರಗಳು ಇವುಗಳನ್ನು ನಾವು ಮಾತಿನಲ್ಲಿ ಉಲ್ಲೇಖ ಮಾಡ್ತೀವಿ. ಒಳಾರ್ಥ ಮೂಲಾರ್ಥವನ್ನು ತಿಳ್ಕೊಂಡಿದ್ರೆ ನಮ್ಮ ಬದುಕು ನಿಜಕ್ಕೂ ಕೂಡ ಬಂಗಾರ ಆಗ್ತಿತ್ತು. ಹಾಗಾದರೆ ಮೂಲ ಅರ್ಥವೇನು ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಶ್ರೀ ದೇಶಿ ಪುರುಷೋತ್ತಮ್ ಗುರೂಜಿ. ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಗುರುಗಳೇ, ಮಾತೆತ್ತಿದ್ರೆ ಆ ಪಂಚತತ್ವಗಳ ಬಗ್ಗೆ ನಾವು ಮಾತಾಡ್ತೀವಿ, 4 ಭಾಷಣ ಮಾಡ್ತೀವಿ, ಪಂಚಭೂತಗಳು ಅಂತ ಹೇಳ್ತೀವಿ. ಆದರೆ ಅದರ ಮೂಲಾರ್ಥವನ್ನು ತಿಳ್ಕೊಳ್ಳೋದ್ರಲ್ಲಿ ಬಹಳ ಹಿಂದೆ ಬಿದ್ದಿದ್ದೀವಿ. ಈಗೇನೋ ಒಂದು ಹಬ್ಬ ಮಾಡಬೇಕು ಅಂದರೆ ಅಯ್ಯೋ ಮುಹೂರ್ತ ನೋಡು, ವಾರ ನೋಡು, ತಿಥಿ ನೋಡು, ಯೋಗ ನೋಡು ಅಂತ ಹೇಳ್ತಾರೆ. ಆದರೆ ಹೊಸ ವರ್ಷವನ್ನು ಜನವರಿಗೆ ಆಚರಿಸ್ತೀವಿ. ಹುಟ್ಟು ಹಬ್ಬ ಅಂದರೆ ತಿಥಿ ನಕ್ಷತ್ರಗಳನ್ನು ಬಿಟ್ಟು ನಾವು ಆಚರಿಸ್ತೀವಿ. ಇಂತಹ ಒಂದು ಪ್ರಕ್ರಿಯೆಗಳು ನಡೀತಾ ಇದೆ. ಹಾಗಾಗಿ ಮೂಲಾರ್ಥದ ಬಗ್ಗೆ ಹೇಳೋದಾದರೆ ಏನು ಹೇಳ್ತೀರಿ? ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಇದು ಒಂಥರ ವಿಚಿತ್ರವಾಗಿರ್ತಕ್ಕಂಥ ಪ್ರಶ್ನೆ ಅರ್ಥ ಆಗೋರ್ಗು. ಏನದು? ಈಗ ಅಮ್ಮ ಹೇಳಿದ್ದು ಮುಹೂರ್ತವನ್ನು ನೋಡೋದಕ್ಕೆ ಇದನ್ನು ನಾವು ಗಣನೆಗೆ ತಗೋತೀವಿ. ಮುಹೂರ್ತ ಬೇಕಾದಾಗ ಮಗು ಹುಟ್ಟಿದ್ದಕ್ಕೋ ಮದುವೆ ಮಾಡೋಕ್ಕೋ ತಗೋತೀವಿ. ಆವಾಗ ಇದನ್ನು ಗಮನಿಸ್ಕೋತೀವಿ. ಒಪ್ಕೊಳ್ಳೋಣ, ತಪ್ಪು ಅಂತ ಹೇಳೋದಕ್ಕಿಂತ ಮುಂಚೆ ನಾವು ಒಂದು ಅರ್ಥ ಮಾಡ್ಕೋಬೇಕು. ಮಗು ತಪ್ಪಿರುವಂತಹ ನಕ್ಷತ್ರ ತಿಥಿನಲ್ಲಿ ಹುಟ್ಟಿದೆ ಅಂತ ಇಟ್ಕೊಳ್ಳೋಣ. ಹೌದಲ್ಲ? ಅದು ಹುಟ್ಟಬೇಕಾದ್ರೆ ಗಂಡ ಯೋಗದಲ್ಲಿ ಹುಟ್ಟಿರುತ್ತೆ, ಅಮಾವಾಸ್ಯೆಯಲ್ಲಿ ಹುಟ್ಟಿರುತ್ತೆ. ಇದು ತಪ್ಪು ಅಂತ ಗೊತ್ತಾಗಿದೆ. ಅದು ಸರಿಯಾಗಿ ವಿಮರ್ಶೆ ಮಾಡೋದು ತಪ್ಪಲ್ಲ, ಸೂಚನೆ, ಅದು ಮಾಹಿತಿ. ಅದು ಅಮಾವಾಸ್ಯೆಯಲ್ಲಿ ಏನು ಹುಟ್ಟಬೇಕು ಅನ್ನೋದಕ್ಕೆ ತೋರಿಸಿರೋದು. ತಿಳ್ಕೊಳ್ರಪ್ಪ ಅಂತ, ತಪ್ಪಾಗಿದೆ ತಿಳ್ಕೊಳ್ಳಿ ಅಂತ. ಇಲ್ಲ ಇಲ್ಲ ಇಲ್ಲ, ಅಮಾವಾಸ್ಯೆಯಲ್ಲಿ ಹುಟ್ಬಿಡ್ತಾಳೆ. ಯಾಕೆ ಅಮಾವಾಸ್ಯೆಯಲ್ಲಿ ಯಾಕೆ ಹುಟ್ಟಬೇಕಿತ್ತು? ಇದ್ಯಾಕೆ ಅಮಾವಾಸ್ಯೆಯಲ್ಲಿ ಹುಟ್ಬಿಡ್ತು? ಗಾಬರಿಯಲ್ಲೇ ಕಾಲ ಕಳೆದು ಬಿಟ್ಟಿದ್ದೀವಿ ಹೊರತು ಅದು ತಂಟೆ ವಿಚಾರಕ್ಕೆ ಹೋಗಿಲ್ಲ. ಆ ರೀತಿಯಾಗಿ ಒಂದು ಮದುವೆಯಾಗೋ ಹೆಣ್ಣಾಗಲಿ ಗಂಡಾಗಲಿ ಹುಟ್ಟಿದ ಮಗುವಾಗಲಿ ನಾವು ಮುಹೂರ್ತವನ್ನು ಹುಡುಕೋರು ಆ ದಿನದ ಮುಹೂರ್ತಕ್ಕಷ್ಟೇ ಕೇಳ್ತೀವಿ. ದಿನ ವಾರ ತಿಥಿ ನಕ್ಷತ್ರ ಚೆನ್ನಾಗಿದೆಯಾ ಅಂತ. ಮಗು ಹುಟ್ಟಿದ್ದು ಮದುವೆಯಾಗೋ ಹೆಣ್ಣು ಗಂಡಂದು ಅದು ಅಲ್ಲೇ ಫಿಕ್ಸ್ ಇರುತ್ತೆ. ನಾವು ಹುಡುಕ್ತಾ ಇರೋದು ಯಾವುದು? ಆ ದಿನ ಮದುವೆಗಷ್ಟೇ, ಆ ದಿನ ಮಾಡುವ ಮುಹೂರ್ತಕ್ಕಷ್ಟೇ ಹುಡುಕ್ತಾ ಇದ್ದೀವಿ. ಹುಟ್ಟಿರ್ತಕ್ಕಂಥದ್ದು ಬೇಸಲ್ಲಿ ಹೋಗುತ್ತೆ. ಓಕೆ, ಹೌದಲ್ಲ? ಮಾವಿನಕಾಯಿ ಬಿಟ್ಟಿರೋದೇ ಪೂರ್ತಿ ಹುಳಿ ಮಾವಿನಕಾಯಿ. ಅದು ನೀನು ಇಲ್ಲಿ ತಂದು ಏನೋ ಮಾಡ್ಕೋಬೋದು, ಮಸಾಲೆ ಗಿಸಾಲೆ ಹಾಕೊಂಡು ಚೇಂಜ್ ಮಾಡ್ಕೋಬೋದು. ಆದರೆ ಅದರ ಪೂರ್ಣತೆ ನಿನಗೆ ಸಿಗಲ್ಲ. ನಿನ್ನಂತೆ ನೀನು ಅದನ್ನು ಕಲ್ಪನೆ ಮಾಡ್ಕೊಂಡು, ಇಲ್ಲ ಇವಾಗ ಚೆನ್ನಾಗಿದೆ, ನನಗೆ ಹುಳಿ ಇಷ್ಟ, ನನಗೆ ಖಾರ ಇಷ್ಟ ಅಂದ್ಕೊಂಡು ತಿನ್ಬೋದೇನೋ. ಅದು ಹಾಗಾಗಲ್ಲ. ಈಗ ಇದನ್ನು ವರ್ಣನೆ ಮಾಡಿ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ತುಂಬ ಇದೆ. ಸ್ವಲ್ಪ ನಾವು ತಿಳ್ಕೊಳಕ್ಕೆ ಪ್ರಯತ್ನ ಮಾಡೋಣ. ಪೂರ್ತಿ ತಿಳ್ಕೊಳಕ್ಕೆ ನಮಗೆ ಸಾಕಾಗಲ್ಲ ವಯಸ್ಸು, ಏಕೆಂದರೆ ತುಂಬ ಲೇಟಾಗಿ ತಿಳ್ಕೊತಾ ಇದೀವಲ್ಲ. ಅದು ಸ್ವಲ್ಪ ನಡ್ಕೊಳ್ಳೋಣ. ಗುರುಗಳು, ಒಂದು ಪ್ರಶ್ನೆ ಕೇಳ್ಬಿಡ್ತೀನಿ. ಈಗ ನೀವು ಹೇಳಿದ್ರೆ ಅದೊಂದು ಸೂಚನೆ, ಅದು ತಪ್ಪಲ್ಲ, ಸೂಚನೆ. ಯಾವುದರ ಸೂಚನೆ, ಏನಾಗೋದ್ರ ಸೂಚನೆ? ಅದನ್ನೇ ಹೇಳೋಣ. ಅದು ಹೇಳ್ತೀನಿ, ಮುಂದಕ್ಕೆ ಹೋಗ್ತಾನೆ. ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮನಗಳನ್ನು ಅರ್ಪಣೆಯನ್ನು ಮಾಡಿ, ಇವತ್ತು ಶುಭವಾಗಿರ್ತಕ್ಕಂತಹ ಶುಕ್ರವಾರ. ಅದರಲ್ಲೂ ಮಹಿಳೆಯರಿಗೆ, ಸ್ತ್ರೀಯರಿಗೆ ತುಂಬ ವಿಶೇಷವಾದದ್ದು. ಏನು ಅಂದರೆ ಬೇಡಿಕೆ, ಇನ್ನೇನೂ ಅಲ್ಲ. ಅವ್ರಿಗೋಸ್ಕರ ಅಲ್ಲ, ಕುಟುಂಬಕ್ಕೋ ಮಕ್ಕಳಿಗೋ ಗಂಡನಿಗೋ ಇನ್ನೊಂದೋ. ಇದು ನಡೆದು ಬಂದಿರತಕ್ಕಂಥ ಸಂಪ್ರದಾಯ. ಪೂಜೆ ಮಾಡೋದು ಬೇಡೋದು ತಪ್ಪಿಲ್ಲ, ತಪ್ಪು ಅಲ್ವೂ ಅಲ್ಲ. ಆದರೆ ನಾವಲ್ಲಿಗೆ ಹತ್ರ ಆಗಿದ್ದೀವ ಅಂತಕ್ಕಂತಹ ವಿಚಾರಕ್ಕೆ ಒಂದು ಪ್ರಶ್ನೆ ಬೇಕಾಗತ್ತೆ. ಏನು? ಸ್ತ್ರೀಯಾಗಿ ಪರಿವರ್ತನೆಯಾಗು, ಸ್ತ್ರೀ ಶ್ರೀಯಾಗಿ ಪರಿವರ್ತನೆ ಆಗಬೇಕು. ಆಗಿದ್ದೀರಾ? ಆಗಕ್ಕಾಗಿದೆಯಾ? ಸ್ತ್ರೀ ಅಂತ ಹೇಳ್ತೀವಿ. ಏನು? ಮಹಾಲಕ್ಷ್ಮಿ ಸ್ವರೂಪವು. ಹೌದು. ಹೆಣ್ಣು ಸ್ತ್ರೀಯನ್ನು ನಾವು ಗಮನಿಸ್ಬೇಕು ಅಂತ ಹೇಳ್ತೀವಿ. ಶ್ರೀಗೂ ಸ್ತ್ರೀಗೂ ವ್ಯತ್ಯಾಸ ತಿಳ್ಕೋಬೇಕು. ಖಂಡಿತ. ಆಗಕ್ಕಾಗಿದೆಯಾ? ಯಾಕೆ, ಏನಾಗಬೇಕಾಗಾದ್ರೆ ಅಂತ ಒಂದು ವಿಚಾರ ಬರುತ್ತೆ. ಇದಕ್ಕೆ ಶ್ರೀ ಯಾಕೆ ಬೇಕಲ್ಲಿ? ನಮಗೆ ಹುಟ್ಟುವ ಪ್ರತಿ ಮಗು, ಈಗ ತಾನೇ ಕೇಳಿದೆ ಅಮ್ಮ, ಏನಂದರೆ ನಮಗೆ ಸೂಚನೆ ಅಂದರೆ ಯಾವ ಸೂಚನೆ? ಅದು ಹುಟ್ಟುವ ಮಗು ಕಾಳಿಯ ರೂಪದಲ್ಲಿ ಹುಟ್ಟುತ್ತೆ. ಯಾವುದೇ ಮಗು ಹುಟ್ಟಿದರೂ ಕಾಳಿಯ ರೂಪದಲ್ಲೇ ಹುಟ್ಟೋದು. ಅದನ್ನು ನಾವು ಗುರುತಿಸಿದಾಗ
ಅಂದರೆ ಯಾವ ದಿನ ಹುಟ್ಟಿತು, ಯಾವ ಯೋಗದಲ್ಲಿ ಹುಟ್ಟಿತು, ಯಾವ ತಿಥಿಯಲ್ಲಿ ಹುಟ್ಟಿತು ಅಂತ ಗುರುತಿಸಿ ಅದಕ್ಕೆ ಪರಿವರ್ತನೆ ಮಾಡೋಕ್ಕೆ ಪ್ರಯತ್ನ ಪಟ್ಟಾಗ ಮಹಾ ಸರಸ್ವತಿಯಾಗಿ ಪರಿವರ್ತನೆ ಆಗುತ್ತೆ. ಕಾಳಿಯಿಂದ ಸರಸ್ವತಿ ಮಹಾ ಸರಸ್ವತಿಯಾಗಿ ಪರಿವರ್ತನೆ ಆಗುತ್ತೆ. ಆ ಜ್ಞಾನ ಅಂತ ಕೊಟ್ಟಾಗ ಶ್ರೀ ಮಹಾಲಕ್ಷ್ಮಿಯಾಗಿ ಪರಿವರ್ತನೆ ಆಗ್ತಾರೆ. ಇದು ಪ್ರತಿ ಸ್ತ್ರೀಯಲ್ಲೂ ಈ ಶ್ರೀ ಆಗಬೇಕು. ಆಗಿದೆಯಾ ಪ್ರಶ್ನೆ ಅನ್ಸತ್ತಾ? ಇದರಲ್ಲಿ ಏನೋ ಇನ್ನೂ ಡೌಟ್ ಹೊಡಿತಾ ಇದೆ ಅನ್ಸತ್ತಮ್ಮ ನಿನ್ನ ಪ್ರಕಾರ? ಇಲ್ಲ, ಅಂದ್ರೆ ಹುಟ್ಟುವಾಗಲೇ ಕಾಳಿ ರೂಪದಲ್ಲಿ ಅನ್ನೋದನ್ನ ಕಾಳಿ ಅನ್ನೋದಕ್ಕೆ ವಿಚಾರ ಕೋಪ. ಕಾಳಿಗೆ ವಿಷಯ ಕೋಪ. ಅಲ್ಲಿ ಮುಗ್ಧತೆ ಅಷ್ಟೇ ಕಾಣುತ್ತಲ್ಲ ಗುರುಗಳೇ. ಒಂದು ಮಗು ಅಂದಾಗ ಎಲ್ಲಿ ನಿಮಗೆ ಆ ಸಿಟ್ಟು ಕೋಪನ ನೀವು ಗಮನಿಸೋದಕ್ಕೆ ಸಾಧ್ಯ? ಹಬ್ಬಬ್ಬ ಅಂದ್ರೆ ನಗುತ್ತೆ ಮಗು. ಅದಕ್ಕೊಂದು ಉದಾಹರಣೆ ಕೊಡೋಣ. ಆ ನಗೋವರೆಗೇನೆ ಮಗು ದೇವ್ರದು. ನಗು ನಿಂತೋಗುತ್ತೆ. ಯಾವಾಗ ನಾವು ಊಟ ತಿನ್ಸಕ್ ಶುರು ಮಾಡ್ತೀವಲ್ಲ ನಿಂತೋಗುತ್ತೆ. ಅಲ್ಲಿವರೆಗೂ ಹಾಲು ಕುಡಿಯೋವರೆಗೂ ಮಗು ಥರನೇ ನಗ್ತಾ ಇರುತ್ತೆ, ಮಗು ಥರನೇ ಇರುತ್ತದು. ಕೆಡಿಸೋದು ಯಾರು ಅಂದ್ರೆ ನಾವೇನೆ. ಅಂದರೆ ಅನ್ನ ತಿನ್ನಿಸೋದು ಬೇಡವಾ, ತಿನ್ನಿಸ್ಬೇಕಾ ತಿನ್ನಿಸ್ಬಾರ್ದಾ, ಯಾರು ತಿನ್ನಿಸ್ಬೇಕು, ಹೇಗೆ ತಿನ್ನಬೇಕು ಅದು ಗೊತ್ತಾಗಿಲ್ಲ ನಮಗೆ. ಒಟ್ಟಿನಲ್ಲಿ ಮಗುಗೆ ಹೊಟ್ಟೆ ತುಂಬಿಸ್ಬೇಕು, ಇದೇ ನಮ್ಮ ಗುರಿ. ಇದೇ ನಾವು ತಪ್ಪು ಮಾರ್ಗಕ್ಕೆ ತೊಗೊಂಡೋಗ್ತಾ ಇರೋದು. ಅದು ಹೇಳೋಣ ಸಮಯ ಬಂದಾಗ ಹೇಳ್ತಕ್ಕಂಥದ್ದು. ಮಹಾಕಾಳಿ ಅಂತಕ್ಕಂಥದ್ದು ಏನಂದರೆ ಕ್ರೂರವಾಗಿರ್ತಾರೆ ಅಂತಕ್ಕಂಥ ವಿಚಾರ ಅಲ್ಲ. ಆ ಮನಸ್ಸಲ್ಲಿ ಬರುವಂಥ ಆವೇಶ, ಕೋಪ ಇದು ಮಗುನಲ್ಲಿ ಕಾಣಿಸಲ್ಲ. ಅದಕ್ಕೊಂದು ಸಣ್ಣ ಉದಾಹರಣೆ. ಚಿಕ್ಕ ಮಗುನಲ್ಲಿ ಚಾಕ್ಲೇಟ್ ಕೇಳುತ್ತೆ ಮಗು, ಅಥವಾ ಅದಕ್ಕೆ ಇಷ್ಟವಾದದ್ದು ಕೇಳುತ್ತೆ. ಅದಕ್ಕಿಂತ ಮುಂಚೆ 10 ತೋರಿಸುತ್ತೆ ನನಗಿದು ಬೇಕು ಅಂತ. ಅಂದರೆ ತಾಯಿ ಬೇಕು ಅಂತ ಅಳುತ್ತೆ. ತಾಯಿ ಬಂದು ಎತ್ಕೊಳ್ಸ ನಿಲ್ಸತ್ತೆ. ಅಂದರೆ ಅಲ್ಲಿ ಅವಶ್ಯಕತೆ, ತಾಯಿ ಅವಶ್ಯಕತೆ ಇತ್ತು. ಸಂಕೇತ ಅಲ್ಲಿಂದ ಶುರುವಾಯಿತು. ಮಗು ಬುದ್ಧಿ ಬರುತ್ತೆ, ನನಗದು ಬೇಕು ಕೊಡಿಸು ಅಂತ ಹೇಳುತ್ತೆ. ಹಠ ಮಾಡಿ ಅದು ಪಡ್ಕೊಳತ್ತೆ. ಆಯ್ತಾ? ಇದನ್ನ ಫಾಲೋ ಅಪ್ ಮಾಡ್ಕೊಂಡು ಬಂದಿದ್ಯಾರು? ನಾವೇನೆ. ಯಾಕೆ? ಮಗು ನೊಯ್ಯುತ್ತೆ. ಮಗು ನೊಯಿಸ್ಬಾರ್ದು, ಪ್ರೀತಿಯಿಂದ ಬೆಳೆಸ್ಬೇಕು. ಹಾಗೇ ಮುಂದೊಂದು ಸ್ಟೆಪ್ ಹೋಗೋಣ. ಹುಡುಗಿನೋ ಹುಡುಗನೋ ಲವ್ ಮಾಡ್ತಾರೆ. ಈಗ ಈ ಪ್ರತಿಕ್ರಿಯೆ ಏನು ಮಾಡಬೇಕು? ಆವಾಗಿಂದ ನೊಯಿಸ್ತೇ ನಾವು ಬೆಳೆಸ್ತೋ ಅಂತಂದ್ರಿ, ಈಗ ನೊಯಿಸ್ಬೇಡಿ ಬಿಟ್ಬಿಡಿ ಮಾಡ್ಕೊಳ್ಳಿ. ಇಲ್ಲಿ ಬ್ರೇಕ್ ಹಾಕಕ್ಕೆ ಹೋಗ್ತೀವಿ. ಕರೆಕ್ಟ್. ಹೌದಾ? ಇದು ಎಲ್ಲಿಂದ ಬಂತು? ಹುಟ್ಟಿದಾಗಿನಿಂದ ನಾವು ತಪ್ಪು ಮಾಡ್ಕೊಂಡೇ ಬಂದೋ. ಹಂಗೆ ಅಭ್ಯಾಸ ಮಾಡಿಸ್ಬಿಟ್ವಿ. ಇದು ಹೊಣೆ ನಮ್ದ ದೇವ್ರದ? ನಮ್ಮದೇ, ಪೋಷಕರದ್ದು. ಪ್ರತಿ ಒಂದು ವಿಚಾರದಲ್ಲೂ ನಾವೇನೇ ಅಂತ ಒಪ್ಕೊಳ್ಳೋವರೆಗೂ ಮಕ್ಕಳನ್ನ ನಾವು ಸರಿ ಮಾಡೋಕ್ಕಾಗಲ್ಲ. ತಂದೆ ತಾಯಿ ಒಪ್ಕೋಬೇಕು. ನಾವು ತಪ್ಪಾಗಿ ಮಗು ಪಡ್ಕೊಂಡಿದ್ದೀವಿ ಗೊತ್ತಿಲ್ಲದೆ. ಅಂದರೆ ನೀವು ಹೇಳೋದು ಒಂದು ಜೆರಾಕ್ಸ್ ಮೆಷಿನ್ಗೆ ಯಾವ ಪೇಪರ್ ಹಾಕಿರ್ತೀವಿ ಅದೇ ಬರುತ್ತೆ ಅಂತ. ಬೇರೆ ಚೇಂಜ್ ಮಾಡೋಕ್ಕಾಗಲ್ಲ. ಹಾಕಿರೋದೇ ನಾವು ಹುಳಿ ಹಣ್ಣು, ಸಿಹಿ ಹಣ್ಣು ಹೆಂಗೆ ಬರುತ್ತದು? ಅದಕ್ಕೆ ನಾವು ಏನು ಮಾಡ್ತೀವಿ? ಪೂಜೆ ಮಾಡ್ತೀವಿ, ಮ್ಯಾಜಿಕ್ ಮಾಡ್ತೀವಿ, ಇನ್ನೊಂದು ಮಾಡ್ತೀವಿ. ಅದಕ್ಕೋಸ್ಕರವಾಗಿ ಪೂಜೆ ಮಾಡಿ ಪರಿವರ್ತನೆ ಮಾಡತಕ್ಕಂತಹ ಒಂದು ಸತ್ಯ ನಮಗೆ ಅರ್ಥ ಆಗಿದೆ ಅನ್ನೋದಕ್ಕೆ ಒಂದು ಸಣ್ಣದೊಂದು ಜಲಕ್ ನೋಡ್ಬೇಡ. ಅದೊಂದು ಸ್ವಲ್ಪ ಕಿವಿ ಮೇಲೆ ಹಾಕೊಂಡ್ಬಿಡ್ಲಿ. ಖಂಡಿತ. ಏನಪ್ಪ ಅಂದ್ರೆ, ಈಗ ನಾವು ಹೇಳಿದ್ರೆ ಏನು ಇವರೇನಪ್ಪ ಹೇಳ್ತಾ ಇರೋದು ಈ ಥರ ಎಲ್ಲ ಅಂತ ಅನ್ಕೊಳ್ಳೋದು ಬೇಡಲ್ಲ. ಇದು ಸಾರ್ವಜನಿಕವಾಗಿ ಇದು ಅವಶ್ಯಕತೆ ಇದೆ. ಇದನ್ನು ನಾವು ಒಂದು ಸ್ವಲ್ಪ ಕಿವಿಲಿ ಕೇಳಿಸ್ಕೊಂಡ್ರೆ, ಯಾಕೆ ಅಂದರೆ ನಾಳೆ ಬರ್ತಾ ಇರ್ತಕ್ಕಂತಹ ಏನು ಬರ್ತಾ ಇರೋದು ಶ್ರೀರಾಮನವಮಿ. ಹೌದು. ಆ ಶ್ರೀರಾಮನವಮಿಗೆ ಇದೊಂದು ಜಲಕ್ಕಾಗಿ ಹೋದಾಗ ಇದಕ್ಕೆ ಅದು ಮುಂದುವರೆದ ಭಾಗ ಹೇಳ್ತಾ ಹೋಗೋಣ. ಖಂಡಿತ ಗುರುಗಳೇ. ಇಲ್ಲಿ ಅರ್ಥನ ತೋರಿಸ್ಕೊಂಡಿದ್ದು ಏನು ಅನ್ನಿಸ್ತು ಅಂದರೆ, ನಾವು ಗುಡಿ ಗೋಪುರ ವ್ರತ ಮಂತ್ರ ಇದೆಲ್ಲ ಮಾಡ್ಕೊಂಡು ಬಂದಿದ್ದೀವಿ. ಮಾಡೋದು ತಪ್ಪು ಒಂದು ಪ್ರಶ್ನೆ ಅಲ್ಲ. ಆದರೆ ನಾವು ಹುಡುಕತಾ ಇರೋದಲ್ಲಿಲ್ಲ. ನಮ್ಮ ಕೊರತೆ ಅಲ್ಲಿ ನೀಗ್ಲಿಕ್ಕಿಲ್ಲ. ಪ್ರತಿಯೊಂದು ವಿಚಾರದಲ್ಲೂ ಅಲ್ಲೂ ಕೊನೆಯ ಭಾಗ ಸ್ವಲ್ಪ ಸರಿಯಾಗಿ ಕೇಳಿಸ್ತಿಲ್ಲ ಅಂತ ಅನ್ಕೋತೀನಿ. ನಮಗೆ ಪ್ರತಿ ಹಣುವಿನಲ್ಲಿ ಮಣ್ಣಿನಲ್ಲಿರೋದು. ನಾವು ಮಣ್ಣನ್ನು ಬಿಟ್ಟಿದ್ದೀವಿ, ದೇವರನ್ನು ಹುಡುಕ್ತಾ ಇದ್ದೀವಿ. ಈಗ ನಾವು ಅದನ್ನು ಹೇಗೆ ಬಳಸಬೇಕು ನಮ್ಗೆ ಹಾಗೆ ರಿಯಾಕ್ಟ್ ಆಗುತ್ತೆ. ಮಣ್ಣನ್ನು ನಾವು ತುಳಿತಾ ಇರೋದು, ಬಳಸ್ತಾ ಇರೋದು, ಮನೆ ಕಟ್ತಾ ಇರೋದು, ಪ್ರತಿಯೊಂದು ಅಣುವಿನಲ್ಲಿ ಒಂದೊಂದು ಅಣುವಿನಲ್ಲೂ ಕೂಡ ಭಗವಂತನ ಶಕ್ತಿ ಇದೆ. ನೀವು ಅದನ್ನು ಕಡೆಗಣಿಸಿ ವಾಸ ಮಾಡುವ ಜಾಗವನ್ನು ನಿಮ್ಮ ಜೀವನ ಪರ್ಯಂತ ನೆಮ್ಮದಿಯಾಗಿ ಬದುಕೋದು, ಊಟ ಮಾಡಬೇಕು, ಮಲಗಬೇಕು, ಕಷ್ಟ ಸುಖ ಅನುಭವಿಸ್ಬೇಕು, ಕಲ್ಯಾಣಗಳು ಮಾಡಬೇಕು, ಪ್ರತಿಯೊಂದು ನೀವು ಮಣ್ಣಿನಲ್ಲಿರುವಂಥ ಮನೆಯಲ್ಲೇ ನೀವು ಮಾಡಬೇಕು. ಅಂದ ಮೇಲೆ ನೀವು ಹುಡುಕುತ್ತಿರುವುದಲ್ಲಿ ದೇವಸ್ಥಾನದಲ್ಲಿ ನನ್ನ ಮಗಳಿಗೆ ಒಳ್ಳೆಯ ಸಂಬಂಧ ಬೇಕು, ನನ್ನ ಮಗ ಒಳ್ಳೆಯ ಮಾರ್ಕ್ಸಲ್ಲಿ ಪಾಸ್ ಆಗಬೇಕು, ನನಗೆ ಮಂಡಿ ನೋವು ಜಾಸ್ತಿ ಆಗದೆ ಕಮ್ಮಿ ಆಗಬೇಕು. ಇಲ್ಲಿಗೆ ಸಾಧ್ಯ ಇದು? ಮಂಡಿ ನೋವಿರೋದು ನೀವು ವಾಸ ಮಾಡೋ ಮನೆಯಲ್ಲಿ. ಅದನ್ನು ಹಂತ ಹಂತವಾಗಿ ತೋರಿಸೋಣ.
ಹಂತ ಹಂತವಾಗಿ ಏನಪ್ಪ ಇದು ಇಷ್ಟೊಂದು ಹುಚ್ಚುತನವಾಗಿ ನಾವು ಬದುಕ್ತಾ ಇದೀವೋ ಅನ್ಬೇಕು, ಅದನ್ನು ತೋರಿಸ್ತಾ ಹೋಗೋಣ. ಇದು ಒಂದು ಸಾಧನೆ ಅಂತ ಅನ್ಕೋತೀನಿ ನಾನು. ಯಾಕೆಂದರೆ ನಮ್ಗೆ ಗೊತ್ತಿಲ್ಲ, ಅರ್ಥ ಆಗಿಲ್ಲ. ನಾವು ಬಂಡು ಬದುಕಲ್ಲಿ ಬದುಕಿ ನರಳ್ತಾ ಇದ್ದೀವಿ. ಈ ನರಳಾಟ, ಈ ಆರೋಗ್ಯ ರಹಸ್ಯದಲ್ಲಿ ಈ ವಾಹಿನಿಯ ಮೂಲಕ ಪ್ರತಿಯೊಬ್ಬರಿಗೂ ತಲುಪಬೇಕು ಅನ್ನೋದೇ ನನ್ನ ಒಂದು ಉದ್ದೇಶ. ಏನು ಹೇಳ್ತೀಯಮ್ಮ? ಖಂಡಿತ ಖಂಡಿತ. ಒಂದು ಬದಲಾವಣೆಯನ್ನು ತರಬೇಕು. ಅದು ತಗೊಳ್ಳೋದು ಬಿಡೋದು ಅವ್ರಿಗೆ ಸರಿದು, ಆದರೆ ಪ್ರಯತ್ನವನ್ನು ಮಾಡ್ತಕ್ಕಂಥದ್ದನ್ನು ಮಾಡೋಣ. ಇದನ್ನ ಮಾಡ್ತಾ ಅಂತಕ್ಕಂಥದ್ದು ಅವರ ಒಂದು ಪ್ರಯೋಗದಲ್ಲಿ ಉತ್ಪತ್ತಿ ಗೊತ್ತಾಗಬೇಕು. ನಾವು ಹೇಳೋದ್ರಲ್ಲೇ ಅವ್ರು ಕೇಳೋದ್ರಲ್ಲಿ ಏನೂ ಅರ್ಥ ಇಲ್ಲ. ಪ್ರಯೋಗ ಅವ್ರದ್ದಾಗಬೇಕು, ಅವ್ರು ಮಾಡಿ ನೋಡಬೇಕು. ಆಗ ಅವ್ರಿಗೆ ಸತ್ಯ ಅರ್ಥ ಆಗತ್ತೆ. ಇನ್ನೊಬ್ರಿಗೆ ಹೇಳ್ತಾರೆ ಕೂಡ, ಇಲ್ಲ ನಾವು ಅನ್ಕೊಂಡಿದ್ದು ಜೀವನ ಅಲ್ಲ, ನಾವು ತಿಳ್ಕೊಂಡಿದ್ದು ಮಾಡ್ಕೊಂಡು ಬಂದಿದ್ದು ಸಂಪ್ರದಾಯ ಅಲ್ಲ, ಇದು ಒಂದು ನಿಜವಾದ ಸತ್ಯವಾದ ಸಂಗತಿ. ಇದು ಸಾಧನೆ ಅಂದರೆ ಏನು? ನಾವು ವಾಸ ಮಾಡುವ ಜಾಗ, ಅದೇ ಸಾಧನೆಯ ಒಂದು ದೊಡ್ಡ ವಿಚಾರವಾಗಿರ್ತಕ್ಕಂಥದ್ದು. ಎಷ್ಟು ಬೇಕಾದ್ರೂ ವರ್ಣನೆ ಮಾಡ್ಬೋದಮ್ಮ, ಅದಕ್ಕೆ ಕೊನೆ ಇಲ್ಲ. ಅಂತಹ ಸತ್ಯವನ್ನು ನಾವು ಆದಷ್ಟು ಮಟ್ಟಕ್ಕೆ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿದ್ರೆ ನಮಗೆ ಹುಡುಕೋ ಬುದ್ಧಿ ಹೋಗಲಿ ಅಂತ. ನಮಗೆ ಪ್ರತಿಯೊಂದರಲ್ಲೂ ಹುಡುಕೋದೆ. ಅಮ್ಮ ಇವಾಗ ಕರೆ ಮಾಡಿದ್ರಲ್ಲ ಕೇಳ್ತಾರೆ, ಏನು ಹುಡುಕ್ತಾ ಇದೀವಿ ಸಿಗ್ತಾ ಇಲ್ಲ, ಗಂಡು ಹುಡುಕ್ತಾ ಇದೀವಿ ಸಿಗ್ತಾ ಇಲ್ಲ, ಹುಡುಕೋದು. ಆಮೇಲೆ ಕೆಲಸ, ಓದ್ಬಿಟ್ಟು ಕೆಲಸ ಹುಡುಕೋದು, ನೆಮ್ಮದಿ ಹುಡುಕೋದು, ಒಳ್ಳೆ ಸೈಟ್ ಹುಡುಕೋದು. ನಮಗೆ ಈ ಹುಡುಕೋದು ಅಂತ ನಿನ್ನ ಪ್ರಕಾರ ಅಮ್ಮ ಇದು ಸರಿ ಅಂತೀಯ? ಹುಡುಕೋದು ಅದು ನಮ್ಮ ಯೋಗದಲ್ಲಿದ್ರೆ ತಾನೇ ಬರುತ್ತೆ, ತಾನೇ ಸಿಗುತ್ತೆ. ಇದು ಸ್ವಲ್ಪ ತಪ್ಪಾಗತ್ತೆ. ಏನು? ಇದೊಂದು ಕೆಲವೊಂದು ವಿಚಾರದಲ್ಲಿ ಗಜಕೇಸರಿ ಯೋಗ ಅಂತ ಪಾಪ ಹೇಳೋರು ಹೇಳ್ತಾರೆ. ಅದರಂಥ ದೊಡ್ಡ ಸುಳ್ಳು ಇನ್ನೊಂದಿಲ್ಲ. ಗಜಕೇಸರಿ ಯೋಗದ್ದು ಅದೇನೋ ಒಂದು ದಶಾಭುಕ್ತಿ, ಗಜಕೇಸರಿ ಯೋಗ ಅಮ್ಮ, ಅದೆಲ್ಲ ಹತ್ರಕ್ಕೆ ಹೋಗೇ ಇಲ್ಲ, ಯಾರೂ ಅನುಭವಿಸೇ ಇಲ್ಲ. ಅದು ವಿಚಾರ ಏನಾಗಿದೆ ಅಂದರೆ, ಜಾತಕ ಅಂತಕ್ಕಂತಹ ಒಂದು ಲೆಕ್ಕಾಚಾರ, ಕುಂಡಲಿ ಜಾತಕ ನೀವೇನು ನಾವು ಬರ್ಸೋಕ್ಕೆ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿದ್ದೀವಿ. ಈಗ ನಾವು ಹೇಳಿರ್ತಕ್ಕಂಥ ಪಂಚತತ್ವಗಳು ಅಂತ ಏನು ಹೇಳಿದೆ, ಇದು ಫೌಂಡೇಶನ್ ತೋರಿಸೋದು, ಸೂಚನೆ ತೋರ್ಸೋಕ್ಕೆ ಇರ್ತಕ್ಕಂಥದ್ದು. ಅದು ನಾನು ಆವಾಗಲೇ ಹೇಳಿಬಿಟ್ಟೆ. ಅಮಾವಾಸ್ಯಲ್ಲಿ ಮಗು ಏನಕ್ಕೆ ಕೊಡ್ತು, ಮಂಗಳವಾರ ಮಗು ಏನಕ್ಕೆ ಕೊಡ್ತು, ರಾತ್ರಿಯಲ್ಲಿ ಮಗು ಏನಕ್ಕೆ ಕೊಡ್ತು ಅನ್ನೋ ಸೂಚನೆಯನ್ನು ತೋರಿಸೋದಕ್ಕೆ ಈ ಜಾತಕ ಬೇಕು ಅಂತ ಅಮ್ಮ ನಮ್ಮ ದೇಶದಲ್ಲಿ ಸಾಧ್ಯನೇ ಆಗಿಲ್ಲ ಹೇಳಕ್ಕೆ. ಇದನ್ನು ಹೀಗೆ ಇಟ್ಟಿದ್ದಾರೆ. ಅಲ್ಲಿ ಹುಟ್ಟಿದ ದಿನ ಏನಿತ್ತು, ವಾರ ಯಾವುದು, ತಿಥಿ ಯಾವುದು, ನಕ್ಷತ್ರ ಯಾವುದು ಅಂತ ನಮಗೂ ತಲೆ ಮೇಲೆ ಇಟ್ಬಿಟ್ರು. ರೀಸನ್ ಏನದಕ್ಕೆ? ಅರ್ಥ ಏನು? ಅಮ್ಮ ನಿನ್ನಂಗೆ ತಿಳುವಳಿಕೆ ಬಂದ ಮೇಲೆ ತಂದೆಗೆ ನೀನು ಕೇಳ್ಬೋದು, ನಾನು ಹುಟ್ಟಿದ್ದು ಸರಿ ಇಲ್ಲ, ಮದುವೆ ತಡ ಆಗ್ತಾ ಇದೆ ಅಂತ ನೀವು ಹೇಳ್ತಿರಲ್ಲಪ್ಪ, ನಾನೇನು ಅಪ್ಲಿಕೇಶನ್ ಹಾಕೊಂಡು ಹುಟ್ಟಿದ್ನಾ ಅಂತ ಕೇಳಿದ್ರೆ ಏನು ಉತ್ತರ ಹೇಳೋದವರು? ನೋಡಿ, ಹೌದು, ನಾನೇನು ಕೇಳಿದ್ನಾ? ನಾನು ಅಮಾವಾಸ್ಯೆ ಹುಟ್ಟಬೇಕು, ಅರ್ಧದಲ್ಲಿ ಹುಟ್ಟಬೇಕು ಅಂತ ಕೇಳಿದ್ನಾ? ಇಲ್ಲ. ಅಥವಾ ನೀವು ಏನಾದ್ರು ಅಪ್ಲಿಕೇಶನ್ ಹಾಕಿದ್ರಾ? ಇಲ್ಲ. ಮತ್ತೆ ಯಾಕೆ ಹುಟ್ಟಿದೆ ನಾನು? ಅಮ್ಮ ಇದನ್ನ ಯಾರ ಹತ್ರನಾರು ಹೋಗಿ ಶಾಸ್ತ್ರಗಳ ಹತ್ರ ಹೋದ್ರೆ ಅವ್ರ ಹತ್ರ ಉತ್ತರ ಇಲ್ಲ. ಇದೊಂದು ನಮ್ಮ ಕಾರ್ಯಕ್ರಮದಲ್ಲಿ ಮಾತ್ರ. ಇದು ನಾನು ಈಗ ಎಷ್ಟೋ ಜನ ಕಲ್ತ್ಕೊಂಡಿದ್ದಾರೆ, ನಾನು ಈ ಭರಣಿ ನಕ್ಷತ್ರದಲ್ಲಿ ಏನು ಕೊಡ್ತೆ ಅಂದ್ರೆ ಈ ಮೆಸೇಜ್ ಯಾವಾಗ ಜನಕ್ಕೆ ಹೋಯ್ತು ಎಚ್ಚರಿಕೆ ತಗೋತಾ ಇದ್ದಾರೆ, ಈಗ ಪರಿವರ್ತನೆ ಆಗ್ತಾರೆ ಅಂತಕ್ಕಂಥ ಒಂದು ಸತ್ಯವನ್ನು ಗೊತ್ತಾಗತ್ತೆ. ನಾವು ಬರೀ ಅದನ್ನೇ ಕೇಳ್ತೀವಿ, ಮದುವೆ ಯಾವಾಗ ಆಗುತ್ತೆ ಹೇಳಿ, ಇದನ್ನ ಕೇಳೋದು ತಪ್ಪು. ಆಮೇಲೆ ನಮ್ಗೆ ಯೋಗ ಚೆನ್ನಾಗಿದ್ರೆ ಆಗತ್ತೆ, ಇದು ದೊಡ್ಡ ಅಪರಾಧ. ಯಾಕೆ? ನೀನು ಏನೂ ಮಾಡೇ ಇಲ್ಲ ಅಮ್ಮ. ಒಂದು ಗಿಡ ಬೆಳಿಬೇಕಾದ್ರೆ ಭೂಮಿ ಮತ್ತೆ ಬೀಜ ಎರಡು ಸಮೃದ್ಧಿಯಾಗಿದ್ದರೆ ಬೆಳೆಯೋದು. ಎರಡರಲ್ಲಿ ಯಾವ್ದು ಬೇಕಾದ್ರೂ ಬೆಳೆಯಲ್ಲ, ಹೌದಾ? ಈಗ ನಾವು ಹೇಳ್ತೀವಿ ಗಿಡ ಮರಗಳು ನಮ್ಮ ಉಸಿರಾಟವನ್ನ ತೆಗೆದುಕೊಂಡು ಅದರ ಉಸಿರಾಟವನ್ನ ನಮಗೆ ಕೊಡುತ್ತೆ ಅಂತ ಅನ್ಕೋತಾ ಇದ್ದೀವಿ. ಇದು ನಿಜವಾದ ಸತ್ಯ. ಭೂಮಿಯಲ್ಲಿರ್ತಕ್ಕಂಥ ಮಣ್ಣು ಮತ್ತೆ ನೀರಿನ ಅಂಶವನ್ನ ಎಳ್ಕೊಂಡು ಬೆಳೆಯುತ್ತದು. ಅಲ್ಲಿ ಏನು ಅಂಶ ಇರುತ್ತೆ ಆ ಶಕ್ತಿಯಲ್ಲಿ ಗಿಡ ಚೆನ್ನಾಗಿರುತ್ತೆ, ಹೌದಾ? ಹಾಗೆ ನಾವು ಅದನ್ನು ಹುಟ್ಟೋ ಮಗುವಿನಲ್ಲಿ ಆ ಮಗುವಿನ ಮೂಲ ತಾಯಿ ತಂದೆ ಆಗಿರ್ತಾರೆ ಅನ್ನೋದು ಯಾಕೆ ತಿಳ್ಕೊಂಡಿಲ್ಲ? ಇದು ಒಂದು ಪ್ರಶ್ನೆ ಆಗಿರೋದು. ಅದಕ್ಕೆ ನೇರವಾಗಿ ಅರ್ಥ ಆಗೋಂಗೆ ಹೇಳಬೇಕು ಅಂದರೆ, ತಂದೆ ತಾಯಿ ಇಬ್ಬರು ಮಗುವಿನ ರೂಪದಲ್ಲಿ ಹೆಣ್ಣು ಮಗು ಹುಟ್ಟಿತು ಅಂದರೆ ಅಪ್ಪ ಆ ಮಗುವಿನ ರೂಪದಲ್ಲಿ ಬಂದಿದ್ದಾನೆ ಮತ್ತೆ ರಿಯಾಕ್ಟ್ ಆಗಿ ಅಂತ ತಿಳ್ಕೋಬೇಕು. ಹೆಣ್ಣು ಮಗು ಹುಟ್ಟಿದ್ರೆ ಗಂಡನನ್ನ ಹೋಲಿಕೆ ಮಾಡ್ಕೋಬೇಕು, ಗಂಡು ಮಗು ಹುಟ್ಟಿದ್ರೆ ಹೆಂಡತಿಯನ್ನ ಹೋಲಿಕೆ ಮಾಡ್ಕೋಬೇಕು. ನಿಮ್ಮ ಮನೆ ಪ್ರಸಾದ ಕಣಮ್ಮ ಇದು ಅಂತ. ಸೊ ಇದು ನಾವು ಎಲ್ಲವೋ ಕೇಳೋದು ಸಿಗಲ್ಲಮ್ಮ. ಈ ಉತ್ತರ ಯಾರೂ ಹೇಳಲ್ಲ. ಅವ್ರು ಏನಿದ್ರು ಪಂಚಾಂಗ ತಗೊಳ್ತಕ್ಕಂಥದ್ದು ಹುಟ್ಟಿದಿಡ್ಕೊಂಡು ಇಷ್ಟೇ ರೀ, ಗ್ರಹ ಚೆನ್ನಾಗಿಲ್ಲ, ಅವ್ನು ಪೂಜೆ ಮಾಡಿಸ್ರಿ, ಫಿನಿಶ್. ಅದು ನಮಗೆ ಎಷ್ಟು ಮಟ್ಟಕ್ಕೆ ಸರಿ? ಪೂಜೆ ಮಾಡಿಸಿದ್ದು ಹೇಳಿ ತಪ್ಪಲ್ಲ, ಕೇಳಿಸ್ಕೊಂಡಿದ್ದು ತಪ್ಪಲ್ಲ. ಪರಿಹಾರ ಮಾಡೋದು ಅಲ್ಲಿ ನಮಗೆ ಬೇಕಾಗಿರೋದು. ಅದನ್ನ ಮಾಡಿ ತಿಳ್ಕೊಂಡು ಪೂಜೆ ಮಾಡಿದ್ರೆ ಕರೆಕ್ಟ್.
ಅಕ್ಕಿನೇ ಚೆನ್ನಾಗಿಲ್ಲ, ಉಡುಬುಡಿಯಾಗಿ ಅನ್ನ ಮಾಡು ಅಂದರೆ ಹೇಗೆ ಮಾಡೋಕ್ಕೆ ಸಾಧ್ಯ? ಹೌದಲ್ಲಮ್ಮ? ಅಲ್ಲಾದ್ರೆ ಹೆಂಗೆ ಚೆನ್ನಾಗಿಲ್ಲ ಅಕ್ಕಿ ಎಲ್ಲ ಹಿಂಗೆ ಆಗ್ತಾ ಇದೆ, ಏನು ಮಾಡಲಿ ಅಂದರೆ ಏನಿಲ್ಲ, ನೀನು ಮಾಡೋದು ಸರಿಗಿಲ್ಲ ಅಷ್ಟೇ ಅಂತಂದರೆ ಏನು ಅರ್ಥ ಇದೆ ಇದರಲ್ಲಿ? ತಪ್ಪಾಯ್ತು. ಹಾಗೆ ಮಗು ಅಂತಕ್ಕಂಥದ್ದನ್ನ ಹುಡುಕಬೇಡಿ. ನೇರವಾಗಿ ಹೇಳ್ತೀನಿ, ಅರ್ಥ ಆಗಬೇಕು. ನನ್ನ ಮಗಳು ಯಾಕೆ ಹಿಂಗೆ ಮಾಡ್ತಾಳೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅವರ ತಾಯಿ ಏನು ಮಾಡಿದಾಳೆ ಅಂತ ತಿಳ್ಕೊಳ್ಳಿ. ಮಗುವಿನ ಸಮಸ್ಯೆ ತಾಯಿಯಲ್ಲಿ ಹುಡುಕಬೇಕು. ಯಾಕೆ ಅಂದರೆ ತಾಯಿಯಿಂದ ಬೆಳೆದಂತಹ ರಕ್ತದಲ್ಲಿರ್ತಕ್ಕಂಥ ಅಂಶ ಆ ಮಗುವಿನ ಮೆದುಳಲ್ಲಿ ಕೂತಿರುತ್ತೆ. ತಾಯಿ ನಿದ್ದೆ ಸರಿ ಮಾಡಿಲ್ಲ, ಮಗು ನಿದ್ದೆ ಬರಲ್ಲ. ಇಲ್ಲಿ ಹೋಗಿ ಕೇಳ್ತಾರೆ ನನ್ನ ಮಗಳು ಯಾಕೆ ನಿದ್ದೆ ಮಾಡಲ್ಲ ಅಂತ. ಹೆಂಡತಿಯಲ್ಲಿರ್ತಕ್ಕಂಥದ್ದು ಗಂಡ ಸಂಸಾರ ಮಾಡಿ ಹೆಂಡತಿ ನಿದ್ದೆ ಕ್ವಾಲಿಟಿ ಗೊತ್ತಿಲ್ಲ ಗಂಡನಿಗೆ. ಹೌದು, ಕಳ್ಕೊಂಡ್ಬಿಟ್ಟಿರ್ತಾರೆ. ಅಯ್ಯೋ ಬಂದಿದ್ದು ಅಷ್ಟೇ ಕಟ್ಕೊಂಡೆ ಏನು ಮಾಡೋದು ಬಿಡ್ರಿ ಅಂತ ಸೈಡ್ಗೆ ಹಾಕ್ಬಿಡ್ತಾನೆ ಮನುಷ್ಯ. ಗೌರವನೇ ಇಲ್ಲ. ಇದು ಹೆಂಗಮ್ಮ ಕತೆ? ಹೆಂಗ್ ಸೈಡ್ಗೆ ಹಾಕ್ತೀರಾ? ಹೆಂಡತಿ ಗಂಡನ ಸೈಡ್ಗೆ ಹಾಕ್ಬೋದು, ಗಂಡ ಹೆಂಡತಿಗೆ ಸೈಡ್ಗೆ ಹಾಕ್ಬೋದು. ಹೌದು ಹೌದು, ನಿಜ. ಅಂತೂ ಸೈಡ್ಗೆ ಹಾಕದ ಮೇಲೆ ನಿಮ್ಮ ಮುಂದಿನ ದಾರಿ ಏನು ಗೊತ್ತಾಗಲ್ಲ. ಮಕ್ಕಳು ನಿಮ್ಮ ಸೈಡ್ಗೆ ಹಾಕ್ಬಿಡ್ತಾರೆ. ಯಾಕೆಂದ್ರೆ ನಿಮ್ಗೆ ಲೈಫೇ ಗೊತ್ತಿಲ್ಲ, ನೀವು ಗಂಡ ಹೆಂಡ್ತಿನ ವ್ಯಾಲ್ಯೂನೇ ಗೊತ್ತಿಲ್ಲ, ನಮ್ಗೇನು ಬುದ್ಧಿ ಹೇಳಕ್ಕೆ ಬರ್ತೀರಾ? ಮುಗಿತಾ? ಮತ್ತು ಮುಂದೆ ಏನಾಗಾದ್ರೆ ಹೌದು, ಕುಟುಂಬ ಛಿದ್ರ ಆಯಿತು. ಈ ಛಿದ್ರ ಆಗಿರೋ ಕುಟುಂಬಕ್ಕೆ ಮನೆ ಬೇಕಾ? ಬಂಡವಾಳ ಹಾಕೊಂಡು ಮನೆ ಕಟ್ಟಬೇಕಾ? ನೀವು ಒಬ್ಬರು ಒಂದು ಕಡೆ ಕೂರೋದೇ ಇಲ್ಲ, ಮುಖ ನೋಡಿ ಮಾತಾಡೋದೇ ಇಲ್ಲ, ಒಟ್ಟು ಕೂತು ಊಟ ಮಾಡೋದೇ ಇಲ್ಲ, ದೇವಸ್ಥಾನಕ್ಕೆ ಹೋಗ್ಲಿ ಮನೇಲಿ ಪೂಜೆ ಮಾಡಲಿ ಒಬ್ಬರು ಸೇರೋದೇ ಇಲ್ಲ. ಮನೆ ಯಾಕೆ ನಿಮಗೆ? ಆಗಿದ್ಮೇಲೆ ನಿಮ್ಮ ಮನೆ ಹೆಂಗೆ ಸಿಗಬೇಕು? ಸೈಟ್ ಹೆಂಗೆ ಸಿಗಬೇಕು? ನೀವೇನು ಒಳ್ಳೇದು ಮಾಡಿದ್ದೀರಾ ಅಂತ ನೆನ್ನೆ ಹೇಳಿದೆ ನಾನು. ನೀವು ಒಳ್ಳೇದು ಮಾಡಿದ್ರೆ ನಿಮ್ಗೆ ಏನಾದ್ರು ಸಿಗಬೇಕು. ಕಡೆ ಪಕ್ಷ ಕುಟುಂಬದವರ ಜೊತೆಗೆ ನೀವೇನೂ ಮಾಡಿಲ್ಲ. ಮದುವೆ ಆಗಿದ್ದಷ್ಟೇ, ಗೃಹ ಪ್ರವೇಶ ಮಾಡಿದ್ದಷ್ಟೇ, ಮಗು ನಾಮಕರಣ ಮಾಡಿದ್ದಷ್ಟೇ, ಮುಗೀತು. ಹಿಂಗಿದು ಪ್ರತಿ ವರ್ಷ ನಾಮಕರಣಕ್ಕೆ ಪ್ರಾಯಶ್ಚಿತ್ತ ಮಗು ಆಗ್ತಾ ಇರಬೇಕು. ಇಲ್ಲ, ಬರ್ತ್ಡೇ ಮಾಡ್ತಾರೆ, ಕೇಕ್ ಕಟ್ ಮಾಡಿಸಿ, ದೀಪ ಉರುಪಿಸ್ತಾರೆ, ಲೈಫ್ ಹಾಳು ಮಾಡ್ಕೊ ಅಂತ. ದೀಪ ಉರುಬಿಸ್ಬೇಕಾ? ಅಲ್ಲಿ ಹಚ್ಚಬೇಕು. ಬರ್ತ್ಡೇ ಮಾಡುವಾಗ ಏನು ಮಾಡಬೇಕು? ಹೌದೌದೌದು, ದೀಪ ಹಚ್ಚಬೇಕು. ಇವರು ಉರುಪಿಸ್ತಾರೆ ಬಾಯಿಂದ. ಹೌದು. ಎಷ್ಟು ಬುದ್ಧಿವಂತರಲ್ವ ನಾವು? ಈ ರೀತಿ ಪಾಶ್ಚಿಮಾತ್ಯ ಪ್ರಕ್ರಿಯೆಗಳು ನಮ್ಮಲ್ಲಿ ತುಂಬ ಅಭ್ಯಾಸ ಬಂದ್ಬಿಟ್ಟಿದೆ. ಇದರಿಂದ ನಾವು ದೇವರನ್ನ ಹೊಣೆಗಾರನಾಗಿ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರವಾಗಿ ಈ ಶ್ರೀಕಾರವನ್ನು ಪರಿವರ್ತನೆ ಮಾಡ್ತಕ್ಕಂತಹ ಒಂದು ಲೆಕ್ಕಾಚಾರಕ್ಕೆ ನಾವೇನು ಮಾಡಬೇಕಿತ್ತು ಅಂದರೆ, ಹೆಸರಲ್ಲಿ ಹೆಣ್ಣನ್ನು ನಾವು ಲಕ್ಷ್ಮಿ ಅಂತ ಹೇಳಿದ್ಮೇಲೆ ಶ್ರೀಕಾರದ ಮೂಲ ಅರ್ಥ ಏನಮ್ಮ? ಲಕ್ಷ್ಮಿ ಅಂದರೆ ಅದಕ್ಕೆ ನೇರವಾಗಿ ಅರ್ಥ ಆಗಬೇಕಾದ್ರೆ ಹೃದಯದ ಭಾಷೆ ಯಾವುದು? ಶ್ರೀ. ಹೃದಯದ ಭಾಷೆ ಶ್ರೀ. ಪ್ರಕೃತಿಯ ಭಾಷೆ ಓಂಕಾರ. ಈ ಶ್ರೀಕಾರ ಓಂಕಾರ ಬಿಟ್ಟು ಪ್ರಪಂಚದ ಇತಿಹಾಸದಲ್ಲಿ ಇನ್ಯಾವುದೂ ಇಲ್ಲಮ್ಮ. ಇದು ಎರಡೇ ಇರ್ತಕ್ಕಂಥದ್ದು ಮೂಲಾಕ್ಷರ, ಶ್ರೀಕಾರ ಓಂಕಾರ. ಮನೆ ಕಟ್ಟಿದ್ರು ಅಷ್ಟೇ. ನೀನೇನು ಪ್ರಶ್ನೆ ಕೇಳಿದೆ, ಹೆಸರಾಕ್ಸ್ಕೋ, ನಿಜಕ್ಕೂ ಆ ಮನೆ ಶಾಪದಲ್ಲಿ ಮುಳುಗತ್ತೆ. ನಿಮ್ಗೆ ಅಧಿಕಾರ ಏನ್ರಿ? ಭೂಮಿಗೆ ನಿಮ್ಮ ಹೆಸರು ಹಾಕ್ಲಿಕ್ಕೆ ಏನು ಸಾಧ್ಯತೆ ಆಗುತ್ತೆ? ಏನಕ್ಕೆ ಹಾಕ್ತೀರಾ ನೀವು? ಶ್ರೀಕಾರ ನಿಲಯ, ನಮ್ದು ಶ್ರೀನಿವಾಸರು, ಶ್ರೀಕಾರ ಹಾಕೊಳ್ಳಿ. ನಮ್ದು ಶಿವ, ಓಂಕಾರ ಹಾಕೊಳ್ಳಿ, ಫಿನಿಶ್. ಪ್ರಕೃತಿಗೆ ನಿಮ್ಮ ಹೆಸರು ಯಾಕೆ ಅಂಟಿಸ್ತೀರಾ? ನಿಮ್ಮ ಹೆಸರೆಲ್ಲ ನೀವು ಸರಿ ಮಾಡ್ಕೊಳ್ಳೋಕೆ ಗೊತ್ತಿಲ್ಲ ನಿಮಗೆ. ಅದಕ್ಕೋಸ್ಕರವಾಗಿ ಅಕ್ಷರ ಅಂದ್ರೆ ಅರ್ಥ ಏನು ಅಂತ ತಿಳ್ಕೊಬೇಕಿಲ್ಲಿ. ಅಕ್ಷರ ಎಂದರೇನು ಅರ್ಥ ಬೇಕಲ್ಲ. ಅದೇ ಅಕ್ಷರ ಅಂದ್ರೆ ಅದಿರ್ತಲ್ಲ, ಪ್ರಿಂಟ್ ಹಾಕಿರ್ತಲ್ಲ, ಅದು ಅನ್ಕೋತೀವಿ ನಾವು. ಆ ಆತ್ಮ, ಕ್ಷರ ನಾಶವಲ್ಲದ್ದು. ಇದು ಮನುಷ್ಯರ ಹೆಸರಲ್ಲಿ ಇದೆಯಾ? ಅದರಲ್ಲೂ ಹೆಣ್ಣಲ್ಲಿ ಇದೆಯಾ? ಇದು ಇರಬೇಕಲ್ಲ. ನಾಶವಲ್ಲದ ಅಕ್ಷರ ಹೆಣ್ಣಿಗೆ ಯಾವುದಾಗಿರಬೇಕು? ಈ ತಿಳ್ಕೊಳಕ್ಕಾಗಿದೆಯಾ ನಮ್ಮ ದೇಶದಲ್ಲಿ ಅಂತ ಕೇಳ್ತೀನಿ ನಾನು. ನಾಶವಲ್ಲದ ಅಕ್ಷರ ಹೆಣ್ಣಿಗೆ ಯಾವುದಾಗಿರಬೇಕು? ಯಾವುದಾಗಿದ್ದಾಗ ಆ ಹೆಣ್ಣಿಗೆ ಒಂದು ಸ್ತ್ರೀಗೂ ಶ್ರೀಗೂ ಇರ್ತಕ್ಕಂಥ ಸಂಬಂಧ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಅಲ್ಲಿವರೆಗೂ ಸ್ತ್ರೀಯಾಗೇ ಇರ್ತಾಳೆ, ಶ್ರೀ ಆಗಕ್ಕಾಗಲ್ಲ. ಇನ್ವಿಟೇಷನ್ ಮಾತ್ರ ಹಾಕಿರ್ತಾರೆ. ಚಿರಂಜೀವಿ ಸೌಭಾಗ್ಯವತಿ ಎಲ್ಲಿ ಆಗತ್ತಲ್ಲಿ? ಆಗೇ ಇಲ್ಲ. ಅದು ನೀವು ಮಾಡ್ಕೊಂಡಿರೋದಷ್ಟೇ. ಅಂಬಾಸಡರ್ದು ವೆಹಿಕಲ್ ತಗೊಬಂದ್ಬಿಟ್ಟು ಇನೋವಾ ಹಾಕ್ದಂಗೆ ಇರುತ್ತದು. ಅದಾಗಲ್ಲ. ಎಲ್ಲಿ ನಿಂತ್ಕೊಳ್ಳುತ್ತೋ ಮತ್ತೆ ಗೊತ್ತಿಲ್ಲ. ಸ್ತ್ರೀನ ಶ್ರೀ ಮಾಡಿ ನಂತರ ವಧು ಮಾಡಿ ಅಂತೀರಿ ನೀವು. ಎಸ್, ಸ್ತ್ರೀಯಾಗೇ ಇರುತ್ತೆ, ಮದುವೆ ಮಾಡ್ಬಿಡೋದು. ಹೆಂಗಾಗತ್ತದು? ಆ ಸ್ತ್ರೀ ಅಭ್ಯಾಸ ಏನು ಅಂದರೆ ಪಾಪ ಹೆಣ್ಣು ಮಗು ಗೊತ್ತೇ ಇಲ್ಲ. ಹಾಗಾದ್ರೆ ಏನು ಮಾಡಬೇಕಿತ್ತು ಅಂತಕ್ಕಂತಹ ಒಂದು ವಿಚಾರಕ್ಕೆ ಇವತ್ತು ಹೇಳೋಣ. ಅಂದರೆ ನಾಮಕರಣ ಮಾಡ್ತಕ್ಕಂಥದ್ದು ನಾವು ಮೂಕ ಮಗುವಿಗೆ ನಾಮಕರಣ ಮಾಡ್ತಾ ಇದ್ದೀವಿ. ಓಕೆ, ಹೌದಾ ಅಲ್ವಾ? ಹೌದು. ಅದಕ್ಕೇನು ಕೇಳಿಲ್ಲ, ಹೌದು, ಅದಕ್ಕೇನು ಗೊತ್ತಿಲ್ಲ, ಹೌದು. ಅದ್ರ ತಲೆ ಮೇಲೆ ಹಾಕಿ ಹೆಸರು ಇಟ್ಬಿಟ್ಟು ಎಷ್ಟು ಮಟ್ಟಕ್ಕೆ ಸರಿ ಇದು? ಆಮೇಲೆ ಹೋಗಿ ನೀವು ಮಹಾರಾಜಿ ಕೇಳ್ತಾರೆ ಹೆಸರು ಯಾಕೋ ಸರಿ ಇಲ್ಲವಂತೆ, ವೈ ತೆಗೆದು ಕಾ ಹಾಕು, ಕಾ ತೆಗೆದು ಯಾ ಹಾಕು. ಇದೊಂದು ಕರ್ಮ.
ನಿಜವಾಗ್ಲೂ ಹೇಳ್ತೀನಿ, ಪ್ರಕೃತಿದತ್ತವಾಗಿರ್ತಕ್ಕಂತಹ ರಾ ರಾ ಅಕ್ಷರ ನಿಜಕ್ಕೂ ಹೆಣ್ಣಿಗೆ ಅತಿ ಮುಖ್ಯವಾಗಿ ಯಾರ ಹೆಸರಲ್ಲಿ ರಾ ಇರುತ್ತೋ ಅವರು ಶ್ರೀಮಂತರು. ಯೋಗ ಪ್ರತಿದಿನ ಇರುತ್ತೆ. ರಾ ಯಾರ ಹೆಸರಲ್ಲಿ ಇಲ್ವೋ ಅವರು ಯೋಚನೆ ಮಾಡೋದು ಜೀವನದಲ್ಲಿ ತಪ್ಪಲ್ಲ. ಯಾವ ವ್ರತ ಮಾಡಿದ್ರೂ ಉಪಯೋಗ ಆಗಲ್ಲ. ಇದು ಸತ್ಯ. ಉದಾಹರಣೆ, ನಮ್ಮ ಭಾರತ ದೇಶದ ಪ್ರಧಾನಿಗಳಲ್ಲಿ ಇಲ್ಲಿವರೆಗೂ ಸ್ವತಂತ್ರ ಬಂದಾಗಿನಿಂದ ಹಿಡಿದು ಈವನ್ ಟುಡೇ ಇರೋವರ ಹೆಸರೆಲ್ಲ 6 ಅಕ್ಷರ ಇದೆಯೇ ಹೊರ್ತು 6 ಒಬ್ಬರಲ್ಲಿಲ್ಲ. ಅದಕ್ಕೆ ಅವ್ರು ಆಗಿಲ್ಲ, ನನ್ನ ಹೆಸರು ಹೇಳಲ್ಲ. ಒಬ್ಬರಲ್ಲಿ 6 ಅಕ್ಷರ ಇರಲಿಲ್ಲ, ಅವ್ರು ಸೈಡಲ್ಲಿ ಇದ್ದಾರೆ. ಅಲ್ಲಿಂದ ಇಲ್ಲಿವರೆಗೂ ಪ್ರತಿ ಪ್ರಧಾನಮಂತ್ರಿ ಹೆಸರಲ್ಲಿ 6 ಅಕ್ಷರ ಇದೆ. ಇದನ್ನು ತಿಳ್ಕೊಂಡ್ರೆ ಇನ್ನು ಮಿಕ್ಕದ್ದೆಲ್ಲ ನಾನು ಜಾಸ್ತಿ ಹೇಳೋಕ್ಕಾಗಲ್ಲ. ಓಕೆ, ಅದು ಬಿಟ್ಟರೆ ಸೆಕೆಂಡ್ ಪ್ಲೇಸ್ ಬರೋಣ. ಗುರುಗಳೇ, ಕನ್ನಡದ ರಾನ, ಇಂಗ್ಲೀಷಿನ ಆರ. ಇಂಗ್ಲೀಷ್ 6. ಓಕೆ, ರೈಟ್. ಕನ್ನಡದಲ್ಲೂ ರಾನು ಆಗುತ್ತೆ. ವಿಚಾರ ಹೇಳಿದ್ದು ಕೆಲ ಇದು ಹೆಂಗಾಗಿದೆ ಅಂದರೆ ಯಾವ್ದಾದ್ರು ಒಂದು ಹೆಸರು ಅಂತ ನಾವು ತಗೊಳ್ಳೋದಾದ್ರೆ ಅದರಲ್ಲಿ ಆರ್ ಅನ್ನೋ ಲೆಟರ್ ಇದ್ರೆ ಸಾಕ, ಅಥವಾ ಕೆಲವೊಂದು ಹೆಸರು ನಡೆಯುತ್ತೆ. ಇನ್ನು ಸೆಕೆಂಡ್ ಸ್ಟೇಜ್ಗೆ ಬರೋಣ. ಏನು ಉನ್ನತ ಮಟ್ಟಕ್ಕೆ ಹೋಗಿರ್ತಕ್ಕಂಥದ್ದು ಅವ್ರು ಜೋರಾಗಿ ಇದಾರೆ ಅದಕ್ಕೆ ಹೇಳ್ಬಿಟ್ರ ಅಂತ ಅನ್ಕೊಳ್ಳೋದಲ್ಲ. ಸಿನಿಮಾ ಲ್ಯಾಂಗ್ವೇಜ್, ಸಿನಿಮಾ ಸ್ಟೈಲ್ಗೆ ಬಂದ್ರೆ ಯಾರನ್ನ ರಾ ಅಕ್ಷರ ಇಟ್ಟರು ಅವರೆಲ್ಲ ಸಕ್ಸಸ್ ಆಗಿದ್ದಾರೆ. 100ಕ್ಕೆ 100. ನಾಮಕರಣ ಇಲ್ಲ, ಏನೂ ಇಲ್ಲ, ಶಾಸ್ತ್ರ ಕೇಳಿಲ್ಲ, ಏನೂ ಮಾಡಲಿಲ್ಲ, ಯಾರು ರಾ ಇಟ್ಟರು ವಿನ್ನಿಂಗ್. ಹೌದು. ಈ ಹೆಸರುಗಳನ್ನು ಕೂಡ ಬಹುತೇಕ ಇವತ್ತಿನ ನಟಿಯರು ರಾಧ್ಯ, ರಾಧನಾ ಅಂತ ಚೇಂಜ್ ಮಾಡ್ಕೋತಾ ಇದ್ದಾರೆ. ಬೇರೆ ಹೆಸರು ಇರುತ್ತೆ, ಆದರೆ ಶ್ರೀಮಂತಿಗೆ ಬರುತ್ತೆ ಅಷ್ಟೇ ಹೊಡ್ತಾ ಬಿಡತ್ತೆ. ರೆಡಿ ಇರ್ಬೇಕು, ಅದಕ್ಕೆ ಆಗಲ್ಲ, ಕುಸ್ತೋಗೋದೆ. ರೆಡಿ ಗಿಡಿ ಪ್ರಶ್ನೆ ಇಲ್ಲ. ಯಾಕೆಂದ್ರಮ್ಮ, ದೇವ್ರಿಗೆ ಹೋಗ್ಬಿಟ್ಟು ಮರಿ ಕತ್ತರಿಸ್ಬಿಟ್ಟು, ಕೋಳಿ ಕತ್ತರಿಸ್ಬಿಟ್ಟು ನನ್ನ ಮಗಳಿಗೆ ಮದುವೆ ಆಗಲಿ ಅಂತ ಹೇಳಿ ಮಾಡ್ತಾರಲ್ಲ, ಈ ಥರ ಜೀವನ ಇದು. ಆ ಕ್ಷಣಕ್ಕೆ ಬಲಿ ಕೊಟ್ಟದಕ್ಕೆ ಮದುವೆ ಆಗೋದಂತೂ ಸತ್ಯ, ಆದರೆ ಆ ಜೀವನ ಅಂತೂ ಚೆನ್ನಾಗಿರಲ್ಲ. ಯಾಕೆಂದ್ರೆ ನೀನು ಬಲಾತ್ಕಾರವಾಗಿ ದೇವರಿಗೆ ಲಂಚ ಕೊಟ್ಟು ಪಡ್ಕೊಂಡಿದ್ಯಾ. ಸರಿನಾ? ಇದು ಉಂಡಿಯಲ್ಲಿ ಹಾಕ್ಬಿಟ್ಟು ಲಂಚ. ದೇವ್ರ ಹತ್ರ ನಾವು ಲಂಚ ಕೊಡೋ ಜನ ನಾವು ಎಷ್ಟು ಬುದ್ಧಿವಂತ, ಸ್ವಲ್ಪ ಯೋಚನೆ ಮಾಡಮ್ಮ. ಹಿಂಗೆ ತಾನೇ ಬದುಕ್ತಾ ಇರೋದು ನಾವು. ಮಗಳ ಮದುವೆ ಆಗಕ್ಕೆ ಲಂಚ, ಮನೆ ಕಟ್ಟಕ್ಕೆ ಲಂಚ, ಒಳ್ಳೆ ರೀತಿಯಲ್ಲಿ ನಾವು ಹಿಡ್ಕೋಕ್ಕೆ ಲಂಚ. ಸರಿನಮ್ಮ? ಇದು ಖಂಡಿತ ಗೊತ್ತಾಯ್ತು. ಈಗ ನಾವು ಇದನ್ನು ಹೇಳಿದಾಗ ಎಷ್ಟು ಜನಕ್ಕೆ ಏನನ್ಸುತ್ತೆ, ಏನಪ್ಪ ಇದು, ಅದರಲ್ಲೂ ನೀನು ಒಂದು ಕೋಡ್ ವರ್ಡ್ ಹೇಳ್ಬಿಟ್ಟಿದ್ಯಾ ಅಮ್ಮ, ಇವ್ರು ಎಲ್ಲ ನಮ್ಮ ತಪ್ಪನೇ ಹುಡುಕ್ತಾರಲ್ಲ, ಇವ್ರು ಏನು ಹೇಳ್ತಾ ಇಲ್ವಲ್ಲ ಅಂತಕ್ಕಂಥ ಜನಗಳ ಅಭಿಪ್ರಾಯ ಬರುತ್ತೆ ಅಂತ. ಯಾಕೆ ಅಂತಂದರೆ ಇವತ್ತು ಹೇಳ್ತಾ ಇರ್ತಕ್ಕಂಥ ವಿಷಯ ಇನ್ನು ಮೇಲೆ ಕೊನೆ ಪಕ್ಷ ನಾವೇನು ಮಾಡ್ಬೋದು ಅನ್ನೋ ವಿಚಾರವನ್ನ ಇವತ್ತು ಶುಭ ಶುಕ್ರವಾರದಲ್ಲಿ ಹೇಳ್ತಾ ಇದ್ದೀನಿ. ಹೌದಲ್ಲ? ದಿನಾ ಬರೀ ತಪ್ಪನೇ ಹುಡ್ಕೋದು ಇರಲಿ, ಆ ತಪ್ಪು ಹುಡುಕೋದಕ್ಕೆ ನೀವೇನು ತಿಳ್ಕೋಬೇಕು ಅಂತ ಇವತ್ತು ಶುಕ್ರವಾರದಲ್ಲಿ ಎಲ್ರಿಗೂ ತಲುಪಿಸೋಣ. ಹೌದಲ್ಲಮ್ಮ? ನಿಮ್ಮ ಮಗುವಿಗೆ ಹೆಸರಿಡಬೇಕಾ, ನಿಮ್ಮ ಹೆಂಡತಿಗೆ ಹೆಸರಿಟ್ಕೋಬೇಕಾ, ಮದುವೆ ಆಗೈತೆ ಯೋಚನೆ ಮಾಡಬೇಡಿ, ಅವಳು ಮಕ್ಕಳಾಗೈತೆ ಯೋಚನೆ ಮಾಡಬೇಡಿ, ಇಡ್ರಿ ಹೆಸರು. ಈ ನಕ್ಷತ್ರ ಮತ್ತು ರಾಶಿಯ ಆಧಾರದಲ್ಲೂ 4 ಲೆಟರ್ ಬರ್ತವೆ. ಅಕ್ಷರಗಳ ಆಧಾರದಲ್ಲಿ ಹೆಸರಿಡ್ತಾರಲ್ಲ, ಅದು ಬದಿಗಿಟ್ಬಿಡೋದು ಅಂತನ ಅಂದರೆ ಇನ್ನೊಂದ್ಸಲ ಹೇಳಮ್ಮ. ಈಗ ಈ ಮಗು ಒಂದು ಮಧ್ಯಾಹ್ನ 2 ಗಂಟೆ 5 ನಿಮಿಷಕ್ಕೆ ಹುಟ್ಟಿದೆ ಅಂತ ಇಟ್ಕೊಳ್ಳೋಣ. ಅದಕ್ಕೆ ಆಧಾರದಲ್ಲಿ ಒಂದು ನಕ್ಷತ್ರ, ಒಂದು ರಾಶಿ ಅಂತ ಉಲ್ಲೇಖ ಮಾಡೇ ಮಾಡ್ತಾರೆ ಕುಂಡಲಿ ಬರೆಯುವ. ಆ ರಾಶಿ ಮತ್ತು ನಕ್ಷತ್ರಕ್ಕೆ ಸಂಬಂಧಪಟ್ಟಂತೆ ದಾ, ದಿ, ಹ, ನ ಅಂತೇನೋ ಒಂದು 4 ಪದ ಬರುತ್ತೆ. ಈಗ ಫಾರ್ ಎಕ್ಸಾಂಪಲ್ಗೆ ಚಿ ಅಂತ ಬಂತು ಅಂದರೆ ಚಿರಂಜೀವಿ ಅಂತ ಹೆಸರಿಟ್ಬಿಡ್ತಾರೆ. ಅದನ್ನ ಬದಿಗಿಟ್ಟು ಹೆಸರಿಡೋದ್ರ ಬಗ್ಗೆ ಏನಾದ್ರು ಹೇಳ್ತೀರಾ? ಅದನ್ನೇ ಬಳಸ್ಕೋಬೋದಾ? ಅದನ್ನ ಉದಾಹರಣೆ ಹೇಳ್ಬಿಡ್ತೀನಿ. ಶ್ರೀರಾಮನಿಗೆ ಹೆಸರೆಷ್ಟಿದೆ? ಸೀತಾರಾಮ, ಜಾನಕಿ ರಾಮ. ಹೌದು, ಹೌದಲ್ವಾ? ಅಲ್ಲಿ ಏನು ಹುಡುಕ್ಲೇ ಇಲ್ವಲ್ಲ. ರಾಮ, ರಾ ಅಕ್ಷರ ಬಂದ್ರೆ ನೀನು 150 ಹೆಸರು ಇಟ್ಕೊಂಡಿರೋ ಎಲ್ಲ ಸೈಡು ರಾಮ. ಕಾರಣ ಏನಂದ್ರೆ ಅದನ್ನ ಶ್ರೀರಾಮನಿಗೆ ನಾಮಕರಣ ಮಾಡಬೇಕಾದ್ರೆ ವಸಿಷ್ಠ ಮಹರ್ಷಿಗಳು ಇರ್ತಕ್ಕಂಥ ಪಂಚಾಕ್ಷರಿ ಮಂತ್ರ ಶಿವಂದು, ಅಷ್ಟಾಕ್ಷರಿ ಮಂತ್ರ ನಾರಾಯಣಂದು, ಇದೆರಡೂ ತಗೊಂಡೆ ರಾಮ ಅಂತ ನಾಮಕರಣ ಮಾಡಿದ್ದು. ಅಲ್ಲಿ ಶ್ರೀರಾಮನಿಗೆ ಮಾಡಲಿಲ್ಲ, ಏನ ನಾಮಕರಣ ಮಾಡಿಲ್ಲ. ಯಾಕೆಂದ್ರೆ ಅವ್ರು ಹುಟ್ಟಿದ ಪುನರ್ವಸು ನಕ್ಷತ್ರ. ಅರ್ಥ ಆಯ್ತಲ್ಲ? ಎಲ್ಲಿ ಹೋಯ್ತು ಮತ್ತೆ ಎಲ್ಲಿಗೆ ಲಿಂಕ್ ಇದೆ? ಇಲ್ಲಿ ವಿಷಯ ಇಷ್ಟೇ, ನಮ್ಮ ಬಾಯಿಂದ ಹೊರಡತಕ್ಕಂತಹ ಅಕ್ಷರದ ಒಂದು ಮೌಲ್ಯ ಏನಿದೆ, ಆ ಮಗುವನ್ನ ನಾವು ಕೂಗ್ತೀವಲ್ಲ, ಆ ಮಗುಗೂ ತಾಯಿಗೂ ಬಾಂಧವ್ಯ ಕಮೆಂಡ್ ಆಗತ್ತೆ. ಕೆಲವು ಮಕ್ಕಳು ಬೈತಾರೆ, ಯಾಕಮ್ಮ ಹಿಂಗೆ ಹೊಡ್ಕೋತೀಯಾ, ನನಗೇನು ಕೇಳಿಸ್ತಾ ಇಲ್ವಾ, ನಾನು ಹೊಡ್ಕೋತೀನಿ ಅಂತೀಯ ನೀನು, ಹಿಂಗೆ ಮಾತಾಡ್ತೀಯ ನೀನು ಅಂದರೆ ಹೆಸರು ಕಾಂಬಿನೇಷನ್ ಬರಲ್ಲ. ಈ ರಾ ಅಕ್ಷರದಲ್ಲಿ ಇರ್ತಕ್ಕಂತಹ ಸತ್ಯ ಅಮ್ಮ, ಪ್ರಪಂಚದ ಇತಿಹಾಸದಲ್ಲಿ ಈ ಮಗುವಿಗೆ ಹೆಸರಿಡ್ತಕ್ಕಂಥದ್ದು, ಹೆಸರನ್ನ ಬದಲಾವಣೆ ಮಾಡ್ಕೋಬೇಕು ಅಂತಕ್ಕಂತಹ ಒಂದು ಲೆಕ್ಕಾಚಾರದಲ್ಲಿ ಅದಕ್ಕೊಂದು ಸಣ್ಣ ಉದಾಹರಣೆ ಕೊಡ್ತೀನಿ. ರಾವಣ ಮೊದಲನೇ ಅಕ್ಷರ ಯಾವುದು? ರಾಮನ ಮೊದಲನೇ ಅಕ್ಷರ ಯಾವುದು? ರಾವಣ ಯಾಕಿಂಗೆ, ಶ್ರೀರಾಮ ಯಾಕಿಂಗೆ? ಹೌದು.
ಈ ಜ್ಯೋತಿಷ ಹೇಳೋರು ನಾನು ಚಾಲೆಂಜ್ ಕೇಳ್ತೀನಿ, ನಿಮ್ಮ ನಕ್ಷತ್ರ ಹೇಳಿ ಹೆಸರಿಡ್ತಕ್ಕಂತಹ ವಿಚಾರ ಪರಿಪಾಠಕ್ಕೆ ಅಂದರೆ ತಪ್ಪಲ್ಲ. ರಾ ಅಕ್ಷರ ರಾವಣ, ರಾ ಅಕ್ಷರ ರಾಮ. ಅದ್ಯಾಕೆ ಆ ಥರ ಆಯಿತು, ಇದ್ಯಾಕೆ ಈ ಥರ ಆಯಿತು? ಆದ್ರೂ ರಾವಣನ ಮಹಾ ತಪಸ್ವಿ ಶಿವನ ಇರಬಹುದೇನೋ ನಾಶ ಆಯ್ತಲ್ಲ. ಅಮ್ಮ ಬದುಕಿದ್ದು ಮುಖ್ಯ ಅಲ್ಲ, ಹೇಗೆ ಬದುಕದೆ ಅನ್ನೋದು ಮುಖ್ಯ. 100ಕ್ಕೆ 100. ಅದಕ್ಕೋಸ್ಕರವಾಗಿ ಶ್ರೀರಾಮನಿಗೆ ಪಟ್ಟಾಭಿಷೇಕ ಫಿಕ್ಸ್ ಮಾಡಿದ್ರು. ನಡೀತಾ ಇಲ್ವಲ್ಲ? ಯಾಕಾಗಾದ್ರೆ ಅಂದರೆ ಅರ್ಥ, ಶ್ರೀರಾಮನ ಆದರ್ಶಗಳನ್ನು ನಾವು ಅಳವಡಿಸ್ಕೊಂಡಾಗ ನಮ್ಮ ಕರ್ಮಗಳು ಪೂರ್ಣವಾಗಿ ನಶಿಸ್ತಾ ಹೋಗುತ್ತೆ. ಅರ್ಥ ಆಯ್ತಾ? ಹೇಗದು? ಅದಕ್ಕೊಂದು ಸಣ್ಣ ಉದಾಹರಣೆ ಕೊಟ್ಬಿಡ್ತೀನಿ. ರಾಮ ಅಂತ ನೀವು ಬಾಯಲ್ಲಿ ಹೇಳಬೇಕಾದ್ರೆ ರಾ ಅಂದಾಗ ತುಟಿ ಓಪನ್ ಆಗುತ್ತೆ, ಮಾ ಅಂದಾಗ ಮುಚ್ಕೊಳ್ಳುತ್ತೆ. ಇದಕ್ಕಿನ್ನ ಉದಾಹರಣೆ ಬೇಕಾ? ಅಂದರೆ ಆ ರಾ ಅನ್ನೋದು ನಮ್ಮ ದೋಷಗಳನ್ನ ನಿವಾರಣೆ ಮಾಡ್ತಕ್ಕಂಥದ್ದು. ಮಾ ಅಂದ ತಕ್ಷಣ ಕ್ಲೋಸ್ ಆಯಿತು ಅಂದ ತಕ್ಷಣ ಲೆಕ್ಕ ಹಾಕೊಳ್ಳಿ, ನಾನು ಜೀವನದಲ್ಲಿ ಪ್ರತಿದಿನವೂ ಕೂಡ ಕಳ್ಕೊತಾ ಇದ್ದೀನಿ ಏನು ಕರ್ಮಗಳನ್ನು. ಅದು ಯಾವುದೋ ಕರ್ಮ ಆಗಿರ್ಬೋದು. ಈಗ ಹೆಸರಲ್ಲಿ ಮಾಹಿತಿ ಹೇಗನ್ಸುತ್ತೆ ನಿಮ್ಮ ಪ್ರಕಾರ? ಖಂಡಿತ ಹೌದಲ್ವಾ? ನಕ್ಷತ್ರ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ನಕ್ಷತ್ರ ನೀವು ಹೇಳ್ದಂಗಮ್ಮ ಒಂದು ಬದಿಗಿಡೋಣ, ಅದನ್ನ ಇಡಲೇಬಾರ್ದು ಅಂತಿಲ್ಲ. 7 ನಾಮಕರಣ ಮಾಡ್ಬೋದು, 7 ನಾಮಕರಣ ತಪ್ಪಿಲ್ಲ. ಅದು ಅವ್ರಿಗೆ ಅನುಕೂಲ ಆದಾಗ ಬಳಸ್ಕೊಳ್ಳಿ. ನಾವು ಅದನ್ನು ಗೂಟಕ್ಕೆ ಮಳೆ ಹೊಡಿತೀವಲ್ಲ, ಇದೇ ಆಗಬೇಕು, ಈ ದೇವ್ರನ್ನೇ ಮಾಡಬೇಕು ಅಲ್ಲ. ಆದರೆ ನಾವು ತಿಳಿಬೇಕಾದಂತಹ ವಿಚಾರ ಈ ರಾ ಅಕ್ಷರ ಅಂತಕ್ಕಂತಹ ಒಂದು ವಿಷಯದಲ್ಲಿ ಎಷ್ಟು ಜನ ಇದನ್ನು ಈಗ ಬರ್ತಾ ಇರತಕ್ಕಂತಹ ಶ್ರೀರಾಮನವೇ ಒಂದು ಮೂಲ ಸಂಕೇತವಾಗಲಿ. ಈ ಒಂದು ವಿಚಾರದಲ್ಲಿ ಯುಗಾದಿ ಹಬ್ಬದಲ್ಲಿ ಎಲ್ಲರೂ ಕೂಡ ನಿನಗೆ 5ರಲ್ಲಿದ್ದಾರ ಮಹಾನುಭಾವ, 9ರಲ್ಲಿದ್ದಾರ, 12ರಲ್ಲಿದ್ದಾರ ಅಂತೆಲ್ಲ ಕೇಳಿಸ್ಕೊಂಡವ್ರೆ. ಅವರು ಹೇಳವ್ರೆ, ಅಮ್ಮ ಇಲ್ಲಿ ಯಾರಿಗೆ ಚೆನ್ನಾಗಿದೆ ಯಾರಿಗೆ ಚೆನ್ನಾಗಿಲ್ಲ ಅದು ಅವ್ರವ್ರ ವೈಯಕ್ತಿಕ. ಆದರೆ ಒಂದು ತಿಳ್ಕೋಬೇಕು, ಈ ಪ್ರತಿದಿನ ಆ ಅಕ್ಷರವನ್ನು ಬಾಯಲ್ಲಿ ಹೇಳ್ತಕ್ಕಂಥದ್ದು ನಂಬರ್ 1. ಬರವಣಿಗೆಯಲ್ಲಿ ಬರಿತಕ್ಕಂಥದ್ದು, ರಾಮಕೋಟಿ ಬರೀತತೆ ಪದ್ಧತಿ. ಬ್ಯಾಂಕಲ್ಲಿ ದುಡ್ಡು ಜಮಾ ಹೇಗಾಗುತ್ತೋ ಗೊತ್ತಿಲ್ಲ, ಇದು ಜಮಾ ಆದರೆ ನಮ್ಮ ಕರ್ಮ ಕಳೀತಾ ಹೋಗುತ್ತೆ. ಖಂಡಿತ ಗುರುಗಳೇ, ಮಾತಾಡ್ತೀನಿ ಇದ್ರ ಬಗ್ಗೆ. ಈಗ ಕರೆಗಳನ್ನು ಸ್ವೀಕರಿಸುವಂತಹ ಸಮಯ ಕೂಡ ಆಗಿದೆ. ಮೊದಲನೇದಾಗಿ ರಾಮನಗರದಿಂದ ಪ್ರೇಮ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಪ್ರೇಮ ಅವರೇ. ನಮಸ್ಕಾರ ಮೇಡಮ್. ಗುರುಗಳಿದ್ದಾರೆ, ಮಾತಾಡಿ. ಹಲೋ. ನಮಸ್ಕಾರ ಗುರುಗಳೇ. ಹೇಳಿ ಪ್ರೇಮ ಅವರೇ, ಏನು ವಿಷಯ? ನನ್ನ ಮಗಳು ಮದ್ವೆ ಬಗ್ಗೆ ಕೇಳಬೇಕಿತ್ತು. ಏನು ನಕ್ಷತ್ರ? ಜ್ಯೇಷ್ಠ ನಕ್ಷತ್ರ. ಎಷ್ಟು ವಯಸ್ಸು? 25 ವರ್ಷ. ಏನು ಓದಿದ್ದಾಳೆ? ಬಿಕಾಂ ಮಾಡಿದಾಳೆ ಗುರುಗಳೇ. ನಿಲ್ಸಿರೋದ ಓದ್ತಾ ಇದ್ದಾಳ ಇನ್ನೂ? ಇಲ್ಲ, ನಿಲ್ಸಿದಾಳೆ, ಆಗಲೇ 3 ವರ್ಷ ಆಯ್ತು. ನೀವೇ ಬೇಡ ಅಂದ್ರ ಅವರೇ ಬೇಡ ಅಂದಿದ್ದೀರಾ? ಇಲ್ಲ, ನಾವೇ ನಿಲ್ಸಿದ ಗುರುಗಳೇ. ಓಕೆ. ಅವು ಕೇಳಲಿಲ್ವಾ ನಾನು ಮುಂದೆ ಓದಬೇಕು ಕೆಲಸಕ್ಕೆ ಹೋಗ್ಬೇಕು ಅಂತ ಏನು ಹೇಳಿಲ್ವಾ? ಕೇಳಿದ್ಲು ಗುರುಗಳೇ, MBA ಮಾಡ್ತೀನಿ ಅಂತ ಕಟ್ಟಿದ್ವಿ, ಅದು ಅರ್ಧಕ್ಕೆ ನಿಂತೋಯ್ತು, ಓದಕ್ಕಾಗ್ಲಿಲ್ಲ. ಈಗ ಮದುವೆ ಮಾಡಬೇಕು ಅಂತ ನಿಮ್ಮ ಒತ್ತಾಯನ ಅಥವಾ ಅವಳು ಮದುವೆ ಆಗ್ತೀನಿ ಅಂತ ಹೇಳಿದಾಳ? ಮದ್ವೆ ಆಗ್ತೀನಿ ಅಂತಾನು ಹೇಳಿದಾಳೆ. ನಾವು ಮಾಡ್ಬೇಕು ಅಂತ, ಇನ್ನೇನು 25ನೇ ವರ್ಷ ಆಗ್ತದ, ಮಾಡ್ಬೇಕು ಅಂತ. ಇನ್ನು ಪ್ರಯತ್ನ ಮಾಡಿಲ್ವಾ? ಮಾಡಿದ ಗುರುಗಳೇ. ಅಂದರೆ ಮಾತುಕತೆ ಆಗುವಂಥ ಮಟ್ಟಕ್ಕೆ ವ್ಯತ್ಯಾಸ ಆಗ್ತಾ ಇದೆ ಅಂತಾನಾ ಅಥವಾ ನಮಗೆ ಸೆಟ್ ಆಗುವಂಥ ಸಿಗ್ತಾ ಇಲ್ಲ ಅಂತಾನ? ಮಾತುಕತೆ ಆಗಿ ಒಂದು ನಿಂತೋಯ್ತು ಗುರು. ತುಂಬ ಒಳ್ಳೇದಾಯ್ತು. ಎಷ್ಟು ನಿಂತೋಗಿ ಯಾವಾಗ ಆಗಿದ್ದು? ಅದು 2023ರಲ್ಲಿ ಅವ್ರು ಬಂದು ಮಾತುಕತೆ ಮಾಡ್ಕೊಂಡಿದ್ದು. 2024ರಲ್ಲಿ ನಾವು ಮದ್ವೆ ಮಾಡೋರು 1 ವರ್ಷ ಟೈಮ್ ತಗೊಂಡ್ಬಿಟ್ರು. ಆಗೇನಾಗೋಯ್ತು, ಅವ್ರ ಮನೆಯಲ್ಲಿ ಒಂದು ಹುಡುಗಿ ಇದ್ಲು, ಡೈವರ್ಸ್ ಆಗಿರೋ. ಆ ಹುಡುಗಿ ತುಂಬಾ ಫೋನಲ್ಲಿ ಕಾಟ ಕೊಡೋಕೆ ಶುರು ಮಾಡ್ಬಿಟ್ಲು. ನಾವು ಅದಕ್ಕೆನೆ ಕ್ಯಾನ್ಸಲ್ ಮಾಡ್ಕೊಂಡ್ಬಿಟ್ವಿ. ಓಕೆ. ನಿಮ್ಮ ಯಜಮಾನ್ ಏನು ಮಾಡೋದು? ನಮ್ದು ಹೋಟೆಲ್ ಬಿಸ್ನೆಸ್. ಎಷ್ಟು ವರ್ಷದಿಂದ? ನಾವು ನಮ್ಮ ಮಾವ ಅವ್ರ ಕಾಲದಿಂದನೂ ಹೋಟೆಲ್. ನಾನ್ ವೆಜ್ಜಾ? ಇಲ್ಲ ಗುರುಗಳೇ, ನಾವು ಲಿಂಗಾಯತ್ ವೆಜ್. ಓಕೆ. ನಿಮ್ಮ ಮಗಳಿಗೆ ನಿಮ್ಮ ಯಜಮಾನರಿಗೆ ನಾನ್ ವೆಜ್ ಇಷ್ಟನಾ? ಇಲ್ಲ. ಮಾಡೋದೇ ಇಲ್ವಾ? ತಿನ್ನೋದೇ ಇಲ್ವಾ? ಇಲ್ಲ ಗುರುಗಳೇ, ನಾವು ತಿನ್ನಲ್ಲ, ವೆಜ್ ಅವ್ರು ನಾವು. ಓಕೆ. ಎಷ್ಟು ಜನ ಇದ್ದೀರಾ ಮಕ್ಕಳು ಮನೆಯಲ್ಲಿ ನೀವು ಟೋಟಲ್ ಎಲ್ಲ? ನನಗೆ 2 ಮಕ್ಕಳು, ಒಬ್ಬ ಮಗ ಒಬ್ಳು ಮಗಳು. ಓಕೆ. ನೀವು ಹಣದಲ್ಲಿ ವ್ಯವಹಾರ ಕೊಡೋದು ತಗೊಳ್ಳೋದು ಮಾಡೋದು ಈ ಥರದ ವ್ಯವಹಾರ ಇದೆಯಾ ನಿಮ್ಮ ಯಜಮಾನ್ರ ಹತ್ರ? ಇಲ್ಲ ಗುರುಗಳೇ, ಅವೆಲ್ಲ ವ್ಯವಹಾರಗಳು ಮಾಡಲ್ಲ. ಯಾಕೆ ಮಾತು ಹೇಳಿದೆ ಅಂದರೆ, ಹೋಟೆಲ್ ಮಾಡ್ತೀವಿ ಅಷ್ಟೇ. ನೀವು ವಾಸದ ಮನೆ ಎಷ್ಟು ವರ್ಷದ್ದು?
ನಮ್ದು ಹಳೆ ಮನೆ ನಮ್ಮ ಮಾವವ್ರು ಕೊಟ್ಟಿದ್ದು ಹಳೆ ಮನೆ ಇತ್ತು, ಅದನ್ನ ಬಿಟ್ಬಿಟ್ಟು ಹೊಸ ಮನೆ ಕಟ್ಕೊಂಡಿದೀವಿ. ಒಂದ್ 9 ವರ್ಷ ಆಯ್ತು. ಆ ಮನೆ ಯಾಕೆ ಬಿಟ್ರಿ? ಹಳೇದಾಯ್ತು ಅಂತನಾ? ಹಳೇದಾಗ್ಬಿಟ್ಟಿತ್ತು, ಮತ್ತೆ ತುಂಬಾ ಸೋರ್ತಾ ಇತ್ತು ಗುರುಗಳೇ. ಅಲ್ಲಿ ಪಕ್ಕದಲ್ಲಿ ಅರಳಿ ಮರ ದೇವಸ್ಥಾನ ಯಾವ್ದಿತ್ತು? ದೇವಸ್ಥಾನ ಎದುರುಗಡೆ ಇಲ್ಲ, ಒಂದು 50 ಮೀಟರ್ ಅಷ್ಟು ಬಸವೇಶ್ವರನ ದೇವಸ್ಥಾನ, ಕೆಳಗಡೆ ಈಶ್ವರನ ದೇವಸ್ಥಾನ ಇದೆ. ಓಕೆ. ಈ ಮನೆ ಈಗ ಹಾಗೆ ಬಿಟ್ಟಿದ್ದೀರಾ, ಖಾಲಿ ಬಿಟ್ಟಿದ್ದೀರಾ? ಅದೆಲ್ಲ ಡಮಲೇಷನ್ ಮಾಡ್ಬಿಟ್ಟಿದೀವಿ. ಓಕೆ. ಮುಂದೆ ಏನು ಮಾಡ್ಬೇಕೀಗ ಅದನ್ನಂತ? ಅದನ್ನ ನೆಕ್ಸ್ಟ್ ಮಕ್ಕಳ ಮದ್ವೆಲ್ಲ ಆದ್ಮೇಲೆ ಕಟ್ಬೇಕು ಅಂತ ಅನ್ಕೊಂಡಿದೀವಿ. ಓಕೆ. ಈಗ ನೀವು ಎಡೆ ಹಾಕೋ ಅಭ್ಯಾಸನಾ? ಇಲ್ಲ ಗುರುಗಳೇ, ನಾವೆಲ್ಲ ಏನು ಮಾಡಲ್ಲ. ಓಕೆ. ನಮ್ಮ ಭಾವ ಅವ್ರು ಮಾಡ್ತಾರೆ, ದೊಡ್ಡ ಭಾವ ಅವ್ರು ಮಾಡ್ತಾರೆ. ನೀವೇನು ಹೋಗಲ್ಲ? ಹೋಗ್ತೀವಿ. ಯಾವಾಗ? ಅದೇ ನಮ್ಮ ಅತ್ತೆ ಮಾವನಿಗೆ ತಿಥಿ ಕಾರ್ಯ ಮಾಡ್ತಾರಲ್ಲ, ಅವಾಗ ಹೋಗ್ತೀವಿ. ಅದೇ ಬಟ್ಟೆ ಇಟ್ಬಿಟ್ಟು ಫೋಟೋ ಇಟ್ಬಿಟ್ಟು ಮಾಡ್ತಾರಲ್ಲ? ಹೌದು, ಆ ಥರ ಮಾಡ್ತಾರೆ. ಓಕೆ. ಈಗ ನಿಮ್ಮ ಮನೆಯಲ್ಲಿ ಬಿಟ್ಟಿದ ಮನೆ ಆಗಲಿ ಈ ಮನೆ ಕಟ್ಟುವಾಗಲಿ ಹಾವು ಅಂತಕ್ಕಂಥದ್ದು ನೋಡಿದ್ದು, ಮನೆ ಹತ್ರ ಬಂದಿದ್ದು, ಹೊಸಲ ಹತ್ರ ಬಂದಿದ್ದು ಯಾವಾಗ ನೋಡಿದ್ರಿ? ಇಲ್ಲ ಗುರು, ಹೊಸಲ ಹತ್ರ ಏನ್ ಬಂದಿಲ್ಲ, ಆ ಕಡೆ ಸೈಟ್ಗಳಲ್ಲೆಲ್ಲ ಓಡಾಡ್ತಾ ಇತ್ತಂತೆ, ನಾವು ನೋಡಿಲ್ಲ, ಬೇರೆಯವರು ಹೇಳೋರು. ಇಷ್ಟು ವಿಚಾರವನ್ನು ಏನಕ್ಕೆ ಕೇಳಿದೆ ಅಂದ್ರಮ್ಮ, ಜ್ಯೇಷ್ಠ ನಕ್ಷತ್ರದಲ್ಲಿ ಮಗು ಹುಟ್ಟಿದೆ ಅಂತಕ್ಕಂತಹ ಒಂದು ವಿಚಾರಕ್ಕೆ ಕುಂಡಲಿ ಜಾತಕವನ್ನು ಮಾಡಿಸಿ ಅದನ್ನು ನಾವು ಕೊಟ್ಟರೆ ಮದುವೆಗೆ 50% ಡೌಟ್. ಕುಂಡಲಿ ಕೊಟ್ಟರೆ ಮಗು ಜ್ಯೇಷ್ಠ ನಕ್ಷತ್ರದಲ್ಲಿ ಹುಟ್ಟಿದೆ ಅಂತ ಹೇಳಿ ಕುಂಡಲಿಯನ್ನು ಪಾಸ್ ಮಾಡಿದ್ರೆ 50% ಮದುವೆ ಡೌನ್ ಆಗುತ್ತೆ ಕುಂಡಲಿ ಕೊಡೋದ್ರಿಂದ. ಎರಡನೇದು, ನೇರವಾಗಿ ಈ ಮದುವೆ ನಡೆಯೋದು ತುಂಬ ಕಷ್ಟ, ತುಂಬ ಕಷ್ಟ. ಹೆಚ್ಚು ಕಮ್ಮಿ ಏನು ಹೇಳುತ್ತೆ ಅಂದರೆ, ಹಾಗೇ ಕಾಲ ಕಳೀಬೇಕೇ ಹೊರತು ಮದುವೆ ಜೀವನ ಸಾಧ್ಯತೆ ಕಮ್ಮಿ. ಇಲ್ಲ ಮಾಡಿದ್ರೆ ಸುಳ್ಳು ಹೇಳಿ ಮದುವೆ ಮಾಡಬೇಕು, ಎಲ್ಲ ಮುಚ್ಚಾಕ್ಬಿಡ್ಬೇಕು, ಜ್ಯೇಷ್ಠ ನಕ್ಷತ್ರ ಮುಚ್ಚಬೇಕು. ಇದೆಲ್ಲ ಮುಚ್ಚಿ ಸುಳ್ಳು ಹೇಳಿ ಮದುವೆ ಮಾಡಿದ್ರೆ ಮಾತ್ರ ಮದುವೆ ಆಗತ್ತೆ ಹೊರತು ಒರಿಜಿನಲ್ ಜ್ಯೇಷ್ಠ ನಕ್ಷತ್ರ ಅಂತ ಹೇಳಿ ಕುಂಡ್ಲಿ ಏನಾರು ಕೊಟ್ರೆ ಜೀವನದಲ್ಲಿ ಮದುವೆ ನಡೆಯಲ್ಲ. ಬರ್ತಾರೆ ಹೋಗ್ತಾರೆ ಮದುವೆ ಆಗಲ್ಲ, ಇವ್ರ ಮೇಲೆ ನೆಮ್ಮದಿ ಬರಲ್ಲ. ಅಲ್ಲಿ ನೋಡಿದ್ರೆ ಹಿಂಗಾಯ್ತು, ಜೀವನ ಯಾಕೆ ಹಿಂಗಾಯ್ತು ಅಂತ ಜೀವನ ಪರ್ಯಂತ ಸಮಯವನ್ನ ಸರಿಯಾಗಿ ಬಳಸದೇ ಇರುವ ಕಾರಣ, ಸಮಯವನ್ನ ಕುಟುಂಬದವರು, ತಂದೆ ತಾಯಿ ಮನೆಯವರು, ಮಗುವಿನ ತಂದೆ ತಾಯಿ ಸಮಯವನ್ನ ಸರಿಯಾಗಿ ಬಳಸದೇ ಇರುವ ಕಾರಣ, ಅಂದ್ರೆ 24x7 ಅಂತ ಕೆಲಸ ಮಾಡೋದು. ಏನು? ದುಡಿಬೇಕು, 12 ಗಂಟೆ ರಾತ್ರಿ ಆಗಲಿ, 1 ಗಂಟೆ ರಾತ್ರಿ ಆಗಲಿ, ಬೆಳಗಿನ ಜಾವ ಸ್ನಾನ ಮಾಡದೇ ಇದ್ರು ಸರಿನೇ, ದುಡಿತಾನೇ ಇರಬೇಕು ಅಂತಕ್ಕಂತಹ ಕುಟುಂಬದಲ್ಲಿ ಹುಟ್ಟುತ್ತೆ ಜ್ಯೇಷ್ಠ ನಕ್ಷತ್ರ. ಹಣವನ್ನ ಶೇಖರಣೆ ಮಾಡುವಂತಹದ್ದೇ ಜೀವನ ಅನ್ಕೊಂಡವ್ರು ಹೊಟ್ಟೆಯಲ್ಲಿ ಹುಟ್ಟುತ್ತೆ ಜ್ಯೇಷ್ಠ ನಕ್ಷತ್ರದ ಮಗು. ಹಾಗಂತ ಹಣ ಮಾಡಲೇಬೇಕು ಅಂತ ಜನಕ್ಕೆಲ್ಲ ಬೇಕೇ ಬೇಕು ಅಂತ ಅನ್ಕೊಂಡವ್ರಿಗೆ ಯಾವ ಕಾರಣಕ್ಕೂ ಹಣ ಮಾತ್ರ ನೋಡಬೇಕು, ಮಿಕ್ಕದೇನು ನೋಡಬಾರ್ದು. ಯಾಕೆ? ನೀವು ಕೇಳ್ತಿರೋದೇನು? ಹಣ ಸಂಪಾದನೆ, ಅದರಲ್ಲೇ ಇರಿ ನೀವು. ನೆಮ್ಮದಿ, ಆರೋಗ್ಯ, ಮದುವೆಗಳು ಕರೆಕ್ಟಾಗಿ ನಡಿಬೇಕು, ಏನು ಕೇಳಬೇಡಿ. ಇದಕ್ಕೆ ಯಾವುದೇ ಅವರು ಹೊಣೆ ಅಲ್ಲ, ಹಣೆ ಬರ ಮೊದಲೇ ಅಲ್ಲ. ಇವ್ರೇನು ಹೇಳಿದ್ರು? ಎಡೆ ಹಾಕ್ತೀವಿ, ಏನೂ ಮಾಡೋಕ್ಕಾಗಲ್ಲ. ಜೀವನದಲ್ಲಿ ಎಡೆ ಹಾಕಿ ಇವ್ರು ಎಡೆ ಹಾಕಿಸ್ಕೊಂಡಾಗ ಅಂದರೆ ನಾವು ಎಡೆ ಹಾಕಿಸ್ಕೊಂಡಂಗೆ ಆಗ್ಬಿಡತ್ತೆ. ಅದಕ್ಕೋಸ್ಕರವಾಗಿ ತಾಯಿ, ನಾನು ಹೇಳಿದ ಅರ್ಥ ಆಯ್ತಾ ನಿಮಗೆ? ಸುಳ್ಳು ಹೇಳಿ ಮದುವೆ ಮಾಡೋದಾದ್ರೆ ಮಾಡಬಹುದು, ಹಂಗಂತ ಸುಳ್ಳು ಏನು ಹೇಳಬೇಕು ಅಂತ ನಾನಿಲ್ಲಿ ಕೂತ್ಕೊಂಡು ಹೇಳಕ್ಕಾಗಲ್ಲ, ಹೇಳಬಾರ್ದು. ನೀವು ಕೂಡ ಅದನ್ನು ಹೇಗೆ ಅದು ಅಂತಕ್ಕಂಥ ತಿಳ್ಕೊಳ್ಳೋಕ್ಕೆ ನಿಮ್ಮ ಯಜಮಾರನ್ನ ಕೂರಿಸ್ಕೊಂಡು ಮಾತಾಡಿ. ಫಸ್ಟು ನೋಡ್ರಿ, ನಮ್ಮ ಮಗಳಿಗೆ ಮದುವೆ ಮಾಡೋದು ಅಂದರೆ ಒಂದು ಸುಳ್ಳು ಹೇಳಬೇಕಷ್ಟೇ, ಜೀವನ ಎಲ್ಲ ಸುಳ್ಳು ಹೇಳಿ ಮದುವೆ ಮಾಡೋದಲ್ಲ. ಆ ಒಂದು ಸುಳ್ಳು ಯಾವುದು, ನಾವು ಅದಕ್ಕೆ ಏನು ಮಾಡಬೇಕು, ಆ ರೀತಿಯಾಗಿ ಮಾಡೋದಕ್ಕೆ ಮದುವೆಯನ್ನು ಯಾವ ರೀತಿ ನಾವು ಆ ಮಗಳಿಗೆ ಮುಂದಿನ ದಾರಿ ತೋರಿಸ್ಬೇಕು, ಇದೆಲ್ಲವನ್ನು ತಿಳ್ಕೊಂಡು ಸರಿ ಮಾಡಿ ಒಂದು ಸುಳ್ಳು ಹೇಳಬೇಕು. ಏಕ್ದಮ್ ಒಂದು ಸುಳ್ಳು ಹೇಳಿ ಅಂತ ನಾನು ಹೇಳ್ಕೊಟ್ಟ ತಕ್ಷಣ ನೀವು ಸುಳ್ಳು ಹೇಳ್ಬಿಟ್ಟು ಮದುವೆ ಮಾಡಿಬಿಟ್ರೆ ನಾಳೆ ರಿಟರ್ನ್ ಆದರೆ ನನಗೂ ಸೇರಿಸಿ ಬೈತೀರಾ, ನಿಮ್ಮ ಮಾತು ಕೇಳ್ಕೊಂಡು ನಾವು ಮದುವೆ ಮಾಡೋದು ಅಂತ. ಈ ಕೆಲಸ ಮಾಡಬಾರ್ದು. ಅದನ್ನು ಏನು ಮಾಡಬೇಕು, ಜ್ಯೇಷ್ಠ ನಕ್ಷತ್ರದ ಆ ಮಗುವಿನ ದೇಹಕ್ಕೆ ಬೇಕಾದಂಥ ಆರೋಗ್ಯ ಏನು ಕೊಡಬೇಕು, ಇದನ್ನು ತಿಳ್ಕೊಂಡು ದಯವಿಟ್ಟು ಪ್ರಯತ್ನ ಮಾಡಿ, ಒಳ್ಳೆಯದಾಗಲಿ. ಓಕೆ ಗುರುಗಳೇ, ಈಗ ಜ್ಯೇಷ್ಠ ನಕ್ಷತ್ರ ಇರ್ಬೋದು, ಸ್ವಾತಿ ನಕ್ಷತ್ರ ಇರ್ಬೋದು, ಈ ಕಾರ್ಯಕ್ರಮ ನೋಡಿದಂಥ ಹಲವು ರೀತಿಯ ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾರೆ, ನಮಗೂ ಕೂಡ ಬಂದಿರುವಂಥದ್ದು. ಈಗ ಸ್ವಾತಿ ನಕ್ಷತ್ರದಲ್ಲಾದರೆ ಈ ಥರ ವ್ಯತ್ಯಾಸ ಆಗುತ್ತೆ, ಜ್ಯೇಷ್ಠ ಆದರೆ ಈ ಥರ, ಮೂಲ ಆದರೆ ಈ ಥರ ಸಮಸ್ಯೆಗಳನ್ನು ಎದುರಿಸ್ತೀವಿ. ಅದೃಷ್ಟದ ನಕ್ಷತ್ರಗಳು ಅಂತಿದ್ದಾವ, ಯಾವ ನಕ್ಷತ್ರದಲ್ಲಿ ಹುಟ್ಟಿದ್ರು ಕೂಡ ಇಂಥದ್ದು ಅನುಭವಿಸ್ಲೇಬೇಕಾ? ಇದಕ್ಕೆ ಪ್ರಪಂಚದಲ್ಲಿ ನಾವು ತಿಳ್ಕೊಂಡದ್ದು ಎಂಥ ದೊಡ್ಡ ಅಪರಾಧ ಗೊತ್ತೇನಮ್ಮ? ಒಳ್ಳೆಯದು ಕೆಟ್ಟದ್ದು, ರಾತ್ರಿ ಹಗಲು,
ಲಾಭ ನಷ್ಟ, ಶುಭ ಅಶುಭ, ಇದರಂಥ ಮೂರ್ಖತನದ ದಡ್ಡತನ ಪ್ರಪಂಚದಲ್ಲಿ ಯಾವುದೂ ಇಲ್ಲ. ನಾವು ಈ ಕೆಟ್ಟ ರೋಗ ಬಿಡಬೇಕು. ಯಾವುದನ್ನ? ಇವತ್ತು ಒಳ್ಳೆ ದಿನಾನ, ನಾಳೆ ಒಳ್ಳೆ ದಿನಾನ, ಅಮ್ಮ ಹಿಂಗಾಗೆ ನಾವು ದೇಶದಲ್ಲಿ ನಮ್ಮ ಪೂರ್ತಿ ಹಾಳಾಗ್ತಾ ಇರೋದು. ಹೆಂಗಿದೆ ಅಮ್ಮ ಒಳ್ಳೇದು? ಎಲ್ಲಿದೆ ಒಳ್ಳೇದು? ಯಾರಾದರೂ ಒಬ್ಬರು ತೋರಿಸ್ಲಪ್ಪ ನಾವು ಪಡ್ಕೊಂಡಿದ್ದೀವಿ. ಅಮ್ಮ ಆ ರೀತಿ ಒಳ್ಳೇದಾಗಿದ್ರೆ ನಮ್ಮ ಮೈಸೂರು ಅರಮನೆ ಯಾಕಮ್ಮ ಹಿಂಗಾಗಬೇಕಿತ್ತು? ಮೈಸೂರು ಅರಮನೆ ಯಾಕೆ ಉದಾಹರಣೆ ತಗೋತಾ ಇದ್ದೀನಿ ಅಂದರೆ ಪ್ರತ್ಯಕ್ಷ ದೇವರು ಅಂತ ಹೇಳ್ತೀರಿ ಇಂದು ಕಾಲದಲ್ಲಿ. ಹೌದಾ? ಅಂತ ಅರಮನೆನೇ ಇವತ್ತು ಪಾಪ ಕೋರ್ಟಲ್ಲಿ ತಗಲಾಕೊಂಡು ಯಾಕೆ ಅನುಭವಿಸ್ಬೇಕು? ಅದಕ್ಕೆ ಉತ್ತರ ಇಲ್ಲ ಯಾರ ಹತ್ರನೂ. ಉತ್ತರ ಇಲ್ಲಿವರೆಗೂ ಬಂದಿಲ್ಲ. ಅಷ್ಟೊಂದು ದೇವರಿಗೆ ಸಂಬಂಧಪಟ್ಟಂತಹ ದೈವ ಸಂಭೂತವಾಗಿರ್ತಕ್ಕಂಥ ಮಹಾರಾಜರು ನಾವು ಯಾಕೆ ಈ ರೀತಿಯಾಗಿ ಅವ್ರನ್ನ ನೋಡೋಕ್ಕಾಗ್ತಾ ಇಲ್ಲ? ದಸರಾ ಹೋಗ್ತಾ ಇದೆ, ದಸರಾ ಹೆಂಗೋ ಆಗೋಗಿದೆ, ಇದೆಲ್ಲ ಯಾಕೆ ಆಗ್ತಾ ಇದೆ ಅಂತಕ್ಕಂಥ ಯಾರ ಬಾಯಲ್ಲ ಇಲ್ಲಿವರೆಗೂ. ಅದಕ್ಕಿಂತ ಇನ್ನೊಂದು ಹೆಜ್ಜೆ ಮುಂದೆ ಹೋದರೆ ನಮ್ಮ ಭಾರತ ದೇಶಕ್ಕೆ ಸ್ವತಂತ್ರ ಬಂದಿದ್ದು ಚತುರ್ದಶಿ ದಿನ ಅರ್ಧ ರಾತ್ರಿಯಲ್ಲಿ. ಅದಕ್ಕೆ ಅಮ್ಮ ನಮ್ಮ ದೇಶದ ಮೇಲೆ ಇಷ್ಟೊಂದು ಅಟ್ಯಾಕ್ ಮಾಡ್ತಾ ಇರೋದು. ನಮ್ಗೆ ಅದೇ ಗೊತ್ತಿಲ್ಲ, ನಾವು ಭಾರತೀಯರು ಅಂತ ಹೇಳ್ಕೊಳಕ್ಕೆ ಎಷ್ಟು ಚಂದ ಅಂತ ಅನ್ಕೋತೀನಿ ನಾನು. ಅರೆ ಸ್ವತಂತ್ರ ತಗೊಂಡಿದ್ದು ಅಮಾವಾಸ್ಯೆ ಅಂತ ಪರಿಜ್ಞಾನ ಇಲ್ಲ. ಮತ್ತೆ ಏನು ಸಾಧನೆ ಮಾಡಿದೀವಿ ನಮ್ಮ ದೇಶಕ್ಕೆ? ಖಂಡಿತ ಗುರುಗಳೇ, ಮಾತಾಡ್ತೀನಿ. ಯತಿರಾಜ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಯತಿರಾಜ್ ಅವರೇ. ನಮಸ್ಕಾರ ಮೇಡಮ್ ಅವರ. ಓಕೆ, ಗುರುಗಳಿದ್ದಾರೆ, ಮಾತಾಡಿ. ಹಲೋ, ನಮಸ್ಕಾರ ನಾರಾಯಣ, ಹೇಳಿಪ್ಪ. ನಮ್ಮ ಹೆಸರು ಯತಿರಾಜ್ ಅನ್ಬಿಟ್ಟು ಗುರುಗೆ. ಹಾಂ, ನಮ್ದು ಜ್ಯೇಷ್ಠ ನಕ್ಷತ್ರ. ಎಷ್ಟು ವಯಸ್ಸು ತಮ್ಮದು? ಸ್ವಾಮಿ ನಮ್ದು 43. ಓಕೆ, ಏನಾಗಬೇಕಿತ್ತು ತಮಗೆ? ನಮಗೆ ಕೆಲಸ ಕಾರ್ಯಗಳು ಕೈ ಗುರುಜಿ. ಆರೋಗ್ಯ ಪರವಾಗಿಲ್ಲ ಗುರುಜಿ. ಅದೇನದು ಪರವಾಗಿಲ್ಲ ಅಂತ ಬದುಕೋದಾ? ಏನು ಕಥೆ ಏನಪ್ಪ ಇದು? ಇದೇನು ಅನ್ಯಾಯ ಇದು? ಆರೋಗ್ಯದಲ್ಲೂ ಪರವಾಗಿಲ್ಲ ಅಂದರೆ ಏನು ಬದುಕಂಗಾದ್ರೆ ಅದು ತಪ್ಪಲ್ವಾ? ಇದ್ದಷ್ಟಕ್ಕೆ ಪರವಾಗಿಲ್ಲ ಬುದ್ಧಿ. ಅದೇನದು ಇದ್ದಷ್ಟಕ್ಕೆ 100ಕ್ಕೆ 100 ಕೊಡೋಣ ಬಿಡಿ. ಬೇಡ ಅಂತೀರಾ? ಸರಿ ಬುದ್ಧಿ. ಎಷ್ಟು ವರ್ಷದ್ದು ಮನೆ ನೀವು ವಾಸ ಮಾಡೋ ಮನೆ? ಸ್ವಾಮಿ ನಾನು ಹೊಸ್ದಾಗಿ ಕಟ್ಟಿರೋದು 5 ವರ್ಷ ಆಯ್ತು. ಓಕೆ, ಪ್ಲಾನ್ ಯಾರು ನಿಮ್ದೇನಾ? ಇಲ್ಲ, ಯಾರೋ ಗುರುಗಳ ಹತ್ರ ಆಗ್ತಿದ್ದು ಬುದ್ಧಿ. ಓಕೆ, ಏನು ಮೆಜರ್ಮೆಂಟು, ಅಳತೆ ಎಷ್ಟು? 16ವರೆ 16ವರೆ 29ವರೆ. 16ವರೆ ಯಾವ ಕಡೆಗೆ? ನಂದಿ ಬಾಕ್ಲು ಬುದ್ಧಿ. ಅಲ್ಲ, ನಾನು ಕೇಳ್ತೀನಿ, ಪೂರ್ವ ಪಶ್ಚಿಮನ ಉತ್ತರ ದಕ್ಷಿಣನ? 16ವರೆ ಪೂರ್ವ ಪಶ್ಚಿಮ 16ವರೆ. ಹಾಂ, ಉತ್ತರ ದಕ್ಷಿಣ 29ವರೆ. 29ವರೆ. ಗುರುಗಳು ಹೇಳ್ಕೊಟ್ರಾ? ಹೌದು ಬುದ್ಧಿ. ನೀವೇನು ಓದಿದ್ದೀರಾ? ನಾವು SLC ಬುದ್ಧಿ. ಹಂಗೆ ನಿಂತ್ಕೊಂಡು ನೋಡಿ ಸ್ವಲ್ಪ. ಅಮ್ಮ ಇದಕ್ಕೊಂದು ಸಿಂಬಲ್ ಕೊಡ್ತೀನಿ. ಇವ್ರು ಹೇಳಿದ್ದು ಅಳತೆಗೆ ಒಂದು ಸಿಂಬಲ್ ಕೊಡ್ತೀನಿ. ಎಲ್ ಗೊತ್ತಾಗುತ್ತಲ್ಲ ಈಗ? ಆ ಮನೆ ಎಲ್ ಆಕಾರದಲ್ಲಿ ಬರುತ್ತೆ, ಅಂದರೆ ಉದ್ದ. ನಿಮ್ಗೆ ಗೊತ್ತಾಯ್ತಾ? ಹೌದು ಬುದ್ಧಿ. ಚೌಕ ಇಲ್ಲ. ಈಗ ಇಲ್ಲಿ ಲವ್ ಮಾಡೋದೇ ಇಲ್ಲ ಈ ಮನೆಯಲ್ಲಿ. ಏನು ಲವ್ ಮಾಡೋದು ಅಂದರೆ ಒಬ್ಬರಿಗೆ ಒಬ್ಬರು ಪ್ರೀತಿಸೋದು. ನನ್ನ ಗಂಡ, ನನ್ನ ಹೆಂಡತಿ, ನನ್ನ ಮಗು, ನನ್ನ ಮನೆ, ನನ್ನ ದೇವರು. ಅಮ್ಮ ಈ ಮನೆ ಸಿಗಲ್ಲ, ಯಾಕೆಂದರೆ ಎಲ್ಲ ಆಕಾರದಲ್ಲಿ ಮನೆ ಇದೆ. ಈಗ ಗುರುಗಳು ಯಾರೋ ಹೇಳಿದ್ರಂತೆ, ಏನು ಮಾಡೋಣ ಈಗ? ಏನು ಮಾಡೋಣ ಈಗ? ಈ ಥರದ ಸಮಸ್ಯೆ 99 ಭಾಗ ನಮ್ಮ ದೇಶ ತುಂಬ ಇದೆ. ಹಾಂ, ಗುರುಗಳ ಹತ್ರ ಹೋಗಿ ಅವ್ರಿಗೂ ಗೊತ್ತಿಲ್ಲ ಅಂತ ನಾವು ಹೇಳೋಕ್ಕಾಗಲ್ಲ. ಅದು ಅವ್ರು ತಿಳ್ಕೊಬೇಕು. ಯಾರು ಹೋಗ್ತಾರೆ ಅವ್ರ ಹತ್ರ, ಯಾರ ಹತ್ರ ಹೋಗಬೇಕು ಅಂತ ಅವ್ರು ತಿಳ್ಕೊಬೇಕಮ್ಮ. ನಾವು ಹೇಳೋಕ್ಕಾಗಲ್ಲ. ನಿಮ್ಗೆ ಅರ್ಥ ಆಯ್ತಾ? ಬೇಜಾರಾಯ್ತಾ? ಏನಿಲ್ಲ ಹೇಳ್ಬಿಟ್ಟು ಬೇಜಾರೇನಿಲ್ಲ, ಕೇಳ್ಬೋದು. ಅಲ್ಲಪ್ಪ, ಯಾವ ಥರ ಮನೆ ಕಟ್ಕೊಂಡಿದ್ದೀರಲ್ಲ, ಇದು ಯಾವ ಪುರುಷಾರ್ಥಕ್ಕೆ ಅಂತ ಯೋಚನೆ ಮಾಡಿಕೊಂಡು ತಲೆ ಮೇಲೆ ಕೈ ಹೊತ್ಕೊಂಡು ಅಡುಗೆ ಮಾಡಿದ್ರು ಊಟ ಮಾಡೋಕ್ಕಾಗದೆ, ಊಟ ಮಾಡೋಕ್ಕೆ ಬೇಜಾರು ಮಾಡ್ಕೊಂಡು ಊಟ ಮಾಡಿಕೊಂಡು ಮಲ್ಕೊಳ್ಳೋಕ್ಕೆ ನಿದ್ದೆ ಬರೋಕ್ಕೆ ಯೋಚನೆ ಮಾಡ್ಕೊಂಡು ಮಲ್ಕೊಂಡು, ಇದು ಬೇಕಾ ಈ ಮನೆ ಜೀವನದಲ್ಲಿ ಅಂತ? ನಿಮಗೆ ಮೊದಲನೇದಾಗಿ ಮನೆಯೇ ಕಟ್ಟಬಾರ್ದು. ನೀವು ಜ್ಯೇಷ್ಠ ನಕ್ಷತ್ರದವರು ನೀವೇನಿದ್ರು ಅಲ್ಲಿ ಇಲ್ಲಿ ಪರದಾಡಬೇಕು. ಅದು ಹೆಂಗೆ ಕಟ್ಕೊಂಡ್ರಿ ನೀವು ಹೇಳಿ? ಮನೆ ಕಟ್ಟಕ್ಕೆ ಮುಂಚೆ ನಿಮ್ಮದು ಪಿಕ್ಚರ್ ನೋಡ್ಕೊಳ್ಳಿ. ಮನೆ ಕಟ್ಟಾದ್ಮೇಲೆ ನಿಮ್ಮ ಪಿಕ್ಚರ್ ನೋಡ್ಕೊಳ್ಳಿ. ನಿಮ್ಮ ಮನಸ್ಸಿನ ಮೇಲೆ ಎಷ್ಟು ಒತ್ತಡ ಬರ್ತಾ ಇದೆ ಅಂತ ನೀವು ಮೊದಲು ತಿಳ್ಕೊಬೇಕಾಗಿದ್ದು. ನಾನು ಜ್ಯೇಷ್ಠ ನಕ್ಷತ್ರಕ್ಕೆ ಈ ಭೂಮಿಗೆ ಏನಕ್ಕೆ ಬಂದೆ ಗುರುಗಳೇ ಅಂತ ಫಸ್ಟ್ ಕೇಳಬೇಕಿತ್ತು. ಅವ್ರು ಹೇಳಿ ನಿನಗೆ ಕೇಳಬೇಕಿತ್ತು, ನಿಮ್ಗೆ ಜ್ಯೇಷ್ಠ ನಕ್ಷತ್ರ ಮನೆ ಇಲ್ಲ ರೀ ಅಂತ ಹೇಳಬೇಕಿತ್ತು. ಈ ಎರಡೂ ಇಲ್ಲ ಇಲ್ಲಿ. ಮದುವೆ ಆಗಬೇಕು, ಮನೆ ಕಟ್ಟಬೇಕು, ಫಿನಿಶ್. ಸರಿ ಹೋಯ್ತದೋ ಬಿಡುತ್ತೋ, ಆಮೇಲೆ ಕಟ್ಟಬೇಕು. ಇದು ಆಗದೇ ಇರುವಂಥ ಕೆಲಸ. ಹಂಗಂತ ಮನೆ ಕಟ್ಟೋದೆಲ್ಲ ಸರಿ ಇಲ್ಲ, ಬಿಟ್ಬಿಟ್ಟು ಈಚೆ ಬಂದ್ಬಿಡಿ ಅಂತ ನಾನು ಹೇಳ್ತಾ ಇಲ್ಲ. ಒಂದು ತಿಳ್ಕೊಳ್ಳಿ, ಜ್ಯೇಷ್ಠ ನಕ್ಷತ್ರ ಅಂತಕ್ಕಂಥದ್ದು ಧರ್ಮಕ್ಕೆ ಮೀರಿರತಕ್ಕಂಥದ್ದು. ಅಂದರೆ ಸಮಯದ ಪ್ರಜ್ಞೆ ಯಾವ ಕಾರಣಕ್ಕೂ ಇಲ್ಲ.
ಬೆಳಿಗ್ಗೆ ಪೂಜೆ ಯಾವಾಗಾರು ಆಗ್ಬೋದು, ಊಟ ಯಾವಾಗಾರು ಆಗ್ಬೋದು, ಮಲ್ಕೊಳ್ಳೋದು ಯಾವಾಗಾರು ಆಗ್ಬೋದು. ಈ ಒಂದು ಪ್ರತಿಕ್ರಿಯೆ ನಿಮ್ಮಲ್ಲಿ ಬಂದಿರತಕ್ಕಂಥ ಒಂದು ಟೈಮ್ ಟೇಬಲ್ ಕೆಟ್ಟಿದೆ ಅಂತ ಹೇಳುತ್ತೆ. ಅರ್ಥ ಆಯ್ತಾ? ಹೌದು ಗುರುಜಿ, ಹಂಗೇನ ಇದನ್ನ ಸರಿ ಮಾಡ್ಕೋಬೇಕಾ ಬೇಡವಾ? ಮಾಡ್ಕೋಬೇಕು ಗುರುಜಿ. ಇದು ಮಾಡ್ಕೊಂಡಿದ್ರೆ ಮನೆಯನ್ನಮ್ಮ ಯಾವ ರಾಶಿಯವರಿಗಾರು ಆಗಲಿ ಯಾವ ನಕ್ಷತ್ರಗಾಗಲಿ ಮನೆ ಕಟ್ಬೋದು. ನಮಗೆ ದಿನಚರಿ ಬಳಸೋದೇ ಗೊತ್ತಿಲ್ಲ ಅಂದರೆ ನಿಮಗೆ ಶಾಸ್ತ್ರ ಕೇಳ್ಕೊಂಡು ಮನೆ ಯಾಕೆ ಕಟ್ತೀರಾ ಅಂತ ಪ್ರಶ್ನೆ. ಅರ್ಥ ಆಯ್ತಲ್ಲ? ಶಾಸ್ತ್ರ ಕೇಳ್ಕೊಂಡು ಗುರುಬಲ ಕೇಳ್ಕೊಂಡು ಮನೆ ಕಟ್ಟಿದ್ರೆ ಅಪ್ರಾಣೆ ಯಾರು ಉದ್ಧಾರ ಆಗಿಲ್ಲ ಪ್ರಪಂಚದಲ್ಲಿ. ಅದು ಅವರವರ ನಂಬಿಕೆ. ಆದರೆ ನಾವು ತಿಳ್ಕೊಳ್ಬೇಕಾಗದು ನಮ್ಮ ದಿನಚರಿ ಚೆನ್ನಾಗಿದೆಯಾ ಅದನ್ನು ತಿಳ್ಕೊಂಡ್ರೆ ನಿಮ್ಗೆ ಏನೇನು ಬೇಕು ಅದೇ ಸಿಗುತ್ತೆ. ನೀವು ಕೂತ್ಕೊಳ್ಳೋದು ಬೇಕಾಗಿಲ್ಲ, ಅದೇ ಎಲ್ಲ ಮಾಡಿಸುತ್ತೆ. ಪ್ರಯತ್ನ ಮಾಡಿ, ಒಳ್ಳೆಯದಾಗಲಿ. ಖಂಡಿತವಾಗ್ಲೂ ಗುರುಗಳೇ, ನಾವು ನಕ್ಷತ್ರಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಈಗ ಈ ನಕ್ಷತ್ರ ಅಂತಕ್ಕಂತಹ ಒಂದು ವಿಚಾರ, ಒಂದು ಉದಾಹರಣೆ ಕೊಟ್ಬಿಡ್ತೀನಿ. ನಕ್ಷತ್ರಗಳಲ್ಲಿ ಅಶ್ವಿನಿ ನಕ್ಷತ್ರ ಒಂದಿದೆ. ಓಕೆ, ಮೊದಲನೇ ನಕ್ಷತ್ರ ಇದು. ಈ ನಕ್ಷತ್ರದ ಶರೀರಕ್ಕೂ ಮನುಷ್ಯನ ಮಗುವಿನ ಒಂದು ಶರೀರ, ಈ ನಕ್ಷತ್ರಕ್ಕೆ ಸಂಬಂಧ ಹೇಗಿರುತ್ತೆ ಅಂತ ಫಸ್ಟ್ ತಿಳ್ಕೊಬೇಕು. ಮತ್ತೆ ಅಶ್ವಿನಿ ನಕ್ಷತ್ರಕ್ಕೆ ಈ ಮಗು ಏನು ಕುಟ್ಟಬೇಕಿತ್ತು ಅನ್ನೋದಕ್ಕೆ ಇದ್ರ ಮೂಲಕ ಹೇಳ್ತೀನಿ. ಏನು ಮಾಡಿರೋದಕ್ಕೆ ಕುಟುಂಬಸ್ಥರು ಆ ಮಗು ಅಶ್ವಿನಿಗೆ ಬಂದಿದೆ, ಇದು ಮುಖ್ಯ. ಕುಟುಂಬಸ್ಥರು ಅಂದರೆ ತಾಯಿ ವಂಶದವರು, ತಂದೆ ವಂಶದವರು ಏನು ಮಾಡ್ಕೊಂಡು ಬಂದಿರೋ ಅಭ್ಯಾಸದ ಫಲ ಆ ನಕ್ಷತ್ರ ಅಲ್ಲಿ ಮೆಸೇಜ್ ಬಂತು. ಸಾಲ ನೀನು ಕಟ್ಟಬೇಕಪ್ಪ, ಬಡ್ಡಿ ಸೇರಿಸಿ ನೋಟಿಸ್ ಕಳಿಸಿದ್ದೀನಿ ಅಂದಮೇಲೆ ಸಾಲ ತೀರಿಸ್ಬೇಕು, ಹೌದಲ್ಲ? ಇಲ್ಲ ಸ್ವಾಮಿ ಮುಂದಕ್ಕೆ ಹಾಕಳಿ ಕಬ್ಬು ಬಂದಾಗ ಮಾಡ್ತೀನಿ ಅಂದರೆ ಆಗಲ್ಲ. ಹಾಗೆ ಇಂಪಾರ್ಟೆಂಟ್ ಆಗಿ ನೀವು ಸಾಲವನ್ನು ತೀರ್ಸೋಕ್ಕೆ ಧರ್ಮ ಅನ್ನೋ ಸಾಲ. ಧರ್ಮ ಅಂದರೆ ಬ್ರಾಕೆಟಲ್ಲಿ ಏನು ಹೇಳ್ಬೇಕು ಗೊತ್ತೇನಮ್ಮ? ಪ್ರೀತಿ. ಹೌದು. ಏನು ಹೇಳ್ತೀಯ ತಾಯಿ? ಹೌದು ಹೌದು. ಧರ್ಮ ಅಂದರೆ ಪ್ರೀತಿ. ಹೌದು. ನಾವು ಧರ್ಮ ಅಂದರೆ ಯಾರಿಗಾರು ದಾನ ಕೊಡ್ತೀವಲ್ಲ ಅದಕ್ಕೆ ಧರ್ಮ ಅಂತ ಅನ್ಕೋತಾರೆ. ಇಲ್ಲಿ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಈ ಅಶ್ವಿನಿ ನಕ್ಷತ್ರ ಕಾರಣ ಏನು ಅಂತ ಹೇಳ್ಬೇಡ. ತಂದೆ ಆದವನು ಏನು ಮಾಡಿರ್ತಾನೆ ಅಂದರೆ ಆಸ್ತಿ ಮಾಡೋಕ್ಕೋಸ್ಕರವಾಗಿ ದೇವರನ್ನ ಬಿಟ್ಟು, ಮನದೇವರನ್ನ ಬಿಟ್ಟು ಅನ್ಯ ದೇವರಿಗೋಸ್ಕರವಾಗಿ ಅನ್ಯ ದೇವರ ಹತ್ರ ಹೋಗಿ ಯಾರಿಗೂ ಹೇಳಲ್ಲ, ನಾನು ದೇವ್ರು ನಂಬಲ್ಲ ಅಂತ ಮೇಲೆ ಹೇಳೋದು. ಯಾರು ಗೊತ್ತಿಲ್ದಾಗ ಹೋಗಿ ಅಲ್ಲಿ ಹೋಗಿ ಏನೇನು ಮಾಡ್ಬೇಕು ಮಾಡಿಬಿಡೋದು. ಅದನ್ನು ಏನೋ ಒಂದು ಪೂಜೆ, ಒಂದು ಬಲಿ ಏನೋ ಮಾಡಿ, ಹೋಮ ಮಾಡಿ ಆಸ್ತಿ ಎಳ್ಕೊಂಬಿಡೋದು. ಲೇವಾದೇವಿ ಮಾಡೋದು, 10 ರೂಪಾಯಿ ಕೊಟ್ಟು ಎಳ್ಕೊಳ್ಳೋದು, ಅದನ್ನ ಒಂದು ಗೂಡು ಮಾಡೋದು, ಒಳ್ಳೆ ಒಡವೆಗಳು ಹಾಕ್ಕೊಂಡು ಯಾವಾಗಲೂ ವಿಜೃಂಭಣೆಯಿಂದ ಬದುಕೋದು. ನನ್ನ ಬುದ್ಧಿಯನ್ನು ಖರ್ಚು ಮಾಡಿ ನಾನು ಈ ಮಟ್ಟಕ್ಕೆ ಬಂದಿದ್ದೀನಿ ಅಂತ ಹೇಳುವಂಥವರ ಹೊಟ್ಟೆಯಲ್ಲಿ ಹುಟ್ಟುತ್ತೆ ಅಶ್ವಿನಿ ನಕ್ಷತ್ರ ಮಗು. ಅಂದರೆ ಪ್ರಕೃತಿ ದತ್ತವಾಗಿ ಮಾಡಿಲ್ಲ, ಪ್ರಕೃತಿ ದತ್ತವಾಗಿ ತಗೊಂಡಿಲ್ಲ. ಆಸ್ತಿ ಮಾಡಲೇಬೇಕು. ತಂಗಿದಾರು ಆಗಲಿ, ಅಣ್ಣಂದಾರು ಆಗಲಿ, ಚಿಕ್ಕಪ್ಪಂದಾರು ಆಗಲಿ, ಹಾಕು, ಗೋಡೆ ಹಾಕೋ, ಒಳಗೆ ಸೇರಿಸ್ಕೊ, ಆಮೇಲೆ ಕೋರ್ಟ್ ಕೇಸ್ ಹಾಕೋ, ನೋಡೋಣ ಆಮೇಲೆ. ಎಲ್ಲ ಬುದ್ಧಿಯಿಂದನೇ ಆಸ್ತಿ ಮಾಡ್ತಕ್ಕಂಥದ್ದು. ಇದನ್ನು ಬೇಕಾದ್ರೆ ನಿದರ್ಶನವಾಗಿ ಎಷ್ಟೋ ಜನಕ್ಕೆ ಕಾರ್ಯಕ್ರಮದಲ್ಲಿ ಬೇಕಾದ್ರೆ ನಾನು ಮಾಡಿ ತೋರಿಸ್ತೀನಿ, ಕೇಳಿ ತೋರಿಸ್ತೀನಿ ಅವ್ರ ಹಿನ್ನೆಲೆ, ಅವ್ರ ಆಸ್ತಿಲಿ ಏನೇನಿದೆ ಅಂತ. ರೈಟ್ ಗುರುಗಳೇ, ಮಾತಾಡ್ತೀನಿ. ರವಿಕಿರಣ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ರವಿಕಿರಣ್ ಅವರೇ. ನಮಸ್ತೆ ಮೇಡಮ್, ನೆನ್ನೆ ಮಾಡಿದ್ದೆ. ಖಂಡಿತ ಗೊತ್ತಾಯ್ತು. ಅದೇ ಲೈನ್ ಕೇಳಿಸ್ತಾ ಇಲ್ಲ ಅಂತ ಕಟ್ ಮಾಡಿದ್ವಿ. ಓಕೆ ಓಕೆ, ಖಂಡಿತ ಗುರುಗಳಿಗೆ ಮಾತಾಡಿ. ನಮಸ್ತೆ ಗುರುಜಿ. ಹೇಳಿ ಗುರುಜಿ. ಏನಿಲ್ಲ, ಹಾಂ, ನಮ್ದೊಂದು ಸಮಸ್ಯೆ ಏನು ಅಂದ್ರೆ, ನಮ್ಮ ತಂದೆಯವರು ಗೌರ್ಮೆಂಟ್ ಅಫಿಷಿಯಲ್ ಆಗಿದ್ರು. ಸರಿ. ಅವರು ತೀರೋಗ 5 ವರ್ಷ ಆಗಿದೆ. ಹಾಂ. ಈಗ ನಾವು ಡ್ರೈವರ್ ಕೆಲಸ ಮಾಡ್ತಿರೋ ಸದ್ಯ, ಫಸ್ಟ್ ಇಂದಾನು ಡ್ರೈವರ್ ಕೆಲಸ ಮಾಡ್ತಿದ್ವಿ. ಹಾಂ. ಈಗ ಅಪ್ಲೈ ಮಾಡಿದೀವಿ, 5 ವರ್ಷ ಆದ್ರೂ ಅವರು ಕೆಲಸ ಕೊಡೋಕೆ ಹಿಂದೆ ಮುಂದೆ ನೋಡ್ತಾ ಇದಾರೆ. ಮತ್ತೆ ಮನೆ ಹತ್ರ ಅಂದ್ರೆ ಎಷ್ಟೇ ದುಡಿದ್ರು ದುಡ್ಡಿರಲ್ಲ. ಒಂದು ನಿಮಿಷ ನಿಲ್ಲಿಸ್ತೀರಾ? ಒಂದು ನಿಮಿಷ ಬ್ರೇಕ್ ಹಾಕಿ ಸಾಕು. ಒಂದು ತಿಳ್ಕೊಳ್ಳಿ, ಯಾವಾಗಲೂ ನಮಗೆ ಕೆಲಸ ಆಗ್ತಾ ಇಲ್ಲ, ದುಡ್ಡು ಬರ್ತಾ ಇಲ್ಲ, ಕೆಲಸ ಸಿಗ್ತಾ ಇಲ್ಲ, ಕೇಸ್ ಆಗ್ತಾ ಇದ್ದಾರೆ, ನಿಷ್ಠುರ ಮಾಡ್ತಾ ಇದ್ದಾರೆ, ತೊಂದರೆ ಕೊಡ್ತಾ ಇದ್ದಾರೆ ಅಂದರೆ ಇದಕ್ಕೆ ಅರ್ಥ ಏನು ಅಂದರೆ, ನೀವು ನಿಮ್ಮ ವಂಶದವರ ಬಗ್ಗೆ ಏನು ಸಾಲ ತೀರಿಸಿಲ್ಲ, ಅವ್ರಿಗೇನು ಮಾಡಬೇಕೇನು ಮಾಡಿಲ್ಲ. ನೀವು ಬರೇ ಏನೋ ಒಂದು ಬದುಕಬೇಕಲ್ಲ ಅಂತ ಬುದ್ಧಿ ಬಳಸಿ ಬದುಕಕ್ಕೆ ಹೋದರೆ ಯಾವ ಕಾರಣಕ್ಕೂ ತಲೆ ಎತ್ತಕ್ಕಾಗಲ್ಲ. ಎಲ್ಲೂ ಏನು ಕೇಳಕ್ಕೆ ಹೋಗಬೇಡಿ. ಕೇಳಿದ್ರೆ ನಿಮ್ಮ ಇಷ್ಟ. ನಿಮಗೆ ಅಕೌಂಟ್ ಓಪನ್ ಮಾಡ್ಕೊಂಡಿಲ್ಲ. ಪ್ರತಿ ಒಂದು ಮನೆಯಲ್ಲಿ ಹುಟ್ಟಿದ ಪ್ರತಿ ಮಕ್ಕಳಿಗೂ ಅಕೌಂಟ್ ಓಪನ್ ಮಾಡಬೇಕು. ಯಾರಿಂದ? ಅಪ್ಪ ಅಮ್ಮ ಮಾಡಿರಬೇಕು, ಇಲ್ಲ ನೀವು ಮಾಡಿಸ್ಬೇಕು. ಈ ಅಕೌಂಟ್ ಓಪನ್ ಮಾಡೋದು ನಮ್ಮ ಜನಕ್ಕೆ ಗೊತ್ತೇ ಇಲ್ಲ. ಅಕೌಂಟ್ ಅಂದರೆ ಏನು? ಕರ್ಮಗಳನ್ನು ತೊಳೆಯಬೇಕು. ಆ ಕರ್ಮ ಹೇಗೆ ತೊಳಿಬೇಕು ಅಂತ ಇವತ್ತು ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ ಸ್ವಲ್ಪ ಜನ. ಖಂಡಿತ. ವಿಷಯ ಏನು ಅಂದರೆ, ಕರ್ಮ ಕಳಿಬೇಕಲ್ವ ನಾವು. ಅದಕ್ಕೆ ಪ್ರಯತ್ನ ಏನು ಅಂದರೆ,
ದೈವ ಭೂಮಿ, ಪ್ರತಿಯೊಂದು ಭೂಮಿನೂ ದೈವ ಭೂಮಿನೇ ಅಮ್ಮ, ಹೌದಲ್ವಾ? ಇದು ಕೆಟ್ಟದ್ದು ಒಳ್ಳೇದು ಇಲ್ಲ, ದೈವ ಭೂಮಿನೇ ಅಲ್ಲ. ನಾವು ಎಂತಹ ಮೋಸದ ಕೆಲಸ ಮಾಡ್ತೀವಿ ಅಂದರೆ, ಏನೋ ಮಾಡಿಕೊಂಡು ಒಂದು 50 ಎಕರೆನೋ 100 ಎಕರೆನೋ ಲಾಟ್ ಹಾಕೊಂಡ್ಬಿಡ್ತೀವಿ. ಯಾವುದೋ ಕಾಲದ್ದು ಬೇಲಿ ಹಾಕಿದ್ದೆ, ಹೆಸರು ಬರ್ಸ್ಕೊಂಡಿದ್ದೆ, ಪೇಪರ್ ಮಾಡ್ಕೊಂಡು ನಮ್ದು ಅಂತ ಇಟ್ಕೊಂಡಿದ್ದೆ, ಬಿಡ್ಬಿಟ್ರೋದನ್ನ ಫ್ರೀಯಾಗಿ ಒಣಗಕ್ಕೆ. ಅಮ್ಮ ಇವ್ರು ಒಣಗ್ಬಿಡ್ತಾರೆ. ದೈವ ಭೂಮಿಯನ್ನು ನಿಂದನೆ ಮಾಡಿ ಅದಕ್ಕೆ ಮೋಸ ಮಾಡಿ, ಯಾವ ಥರ ಮೋಸ? ದೇವ್ರಿಗೆ ಸಂಬಂಧಪಟ್ಟಿದ್ದು, ದೇವಸ್ಥಾನಕ್ಕೆ ಸಂಬಂಧಪಟ್ಟಿದ್ದು, ಅಥವಾ ಬ್ರಾಹ್ಮಣಕ್ಕೆ ಸಂಬಂಧಪಟ್ಟಿದ್ದು, ಅಥವಾ ಧರ್ಮ ಕಾರ್ಯಕ್ಕೋಸ್ಕರವಾಗಿ ಈ ಚೌರ ಮಾಡೋರು, ಬಟ್ಟೆ ಒಗೆಯೋರು, ಒಗಸರು, ಈ ಥರದಕ್ಕೆಲ್ಲ ಭೂಮಿಗಳು ಬಿಟ್ಟಿರ್ತಾರೆ. ಮತ್ತೆ ಗೋಮಾಳ ಅಂತ ಇರುತ್ತೆ, ಭೂಮಿಗಳಲ್ಲಿ ಇರ್ತದೆ. ಇದನ್ನೆಲ್ಲ ನೋಡದೆ ಮಾಡದೆ ಮುಚ್ಚಾಕ್ಬಿಟ್ಟು ಬೇಲಿ ಹಾಕೊಂಡು ಇವ್ರ ಹೆಸರು ಮಾಡ್ಕೊಂಡ್ಬಿಟ್ಟು ಗೌಪ್ಯ ಕೂತಿರ್ತಾರೆ. ಹುಟ್ಟುತ್ತೆ ನೋಡಿ ಜ್ಯೇಷ್ಠ ನಕ್ಷತ್ರ, ಅಶ್ವಿನಿ ನಕ್ಷತ್ರ. ಮಾಡಿರೋದೇ ಮೋಸ, ಬದುಕುತ್ತಿರುವುದೇ ಮೋಸ. ಇಲ್ಲಿ ಒಳ್ಳೆ ನಕ್ಷತ್ರ ಎಲ್ಲಿ ಬರುತ್ತೆ? 27 ನಕ್ಷತ್ರನೂ ಒಳ್ಳೆಯದು ಅಂತ ಯಾರು ಹೇಳಿದರೆ ಅವರಂತ ಅಜ್ಞಾನಿಗಳು ಇನ್ನೊಬ್ಬರಿಲ್ಲ. ಈ ನಕ್ಷತ್ರ ತುಂಬ ಒಳ್ಳೇದಂತೆ, ಅದ್ಯಾವುದೊಂದು ಅನುರಾಧ, ಅದಕ್ಕೆ ಕಿರೀಟ ಕೊಟ್ಟು ಕೂರಿಸ್ಬಿಡ್ತಾರಮ್ಮ. ಅದರಷ್ಟು ವರ್ಷ ನಕ್ಷತ್ರ ಇನ್ನೊಂದಿಲ್ಲ. ಇವರು ಯಾವ್ಯಾವ್ದು ಇಲ್ಲಿವರೆಗೂ ಒಳ್ಳೇದು ಅಂತ ಹೇಳ್ಕೊಂಬಂದ್ರೆ ನಾನು ಅದಕ್ಕೆ ಚಾಲೆಂಜ್ ಮಾಡಿ ತೋರಿಸ್ತೀನಿ. ಯಾವ ಕಾರಣಕ್ಕೂ ಪ್ರಪಂಚದ ಇತಿಹಾಸದಲ್ಲಿ ಒಂದೂ ಒಳ್ಳೇದಿಲ್ಲ, ಹಾಗಂತ ಒಂದು ಕೆಟ್ಟದ್ದಿಲ್ಲ. ಅದ್ರ ಮಧ್ಯ ನಾವು ಬದುಕಬೇಕು. ಹೇಗೆ? ಒಳ್ಳೇದು ಇಲ್ಲ, ಕೆಟ್ಟದ್ದು ಇಲ್ಲ, ಅದರ ಮಧ್ಯದಲ್ಲಿ ನಾವು ಬದುಕಬೇಕಾಗಿರ್ತಕ್ಕಂಥ ತ್ರಿಶಕ್ತಿ ಅಂತಕ್ಕಂಥ ವಿಚಾರ ಇರ್ತಕ್ಕಂಥದ್ದು. ಆ ಶಕ್ತಿ ಸರಸ್ವತಿ ಅಂತಕ್ಕಂಥ ವಿಷಯದಲ್ಲಿ ಲಕ್ಷ್ಮೀ ಸರಸ್ವತಿ ಮಧ್ಯ ಗಣಪತಿ ಇರ್ತಾರೆ. ಏನಕ್ಕೆ ಲಕ್ಷ್ಮೀ ಸರಸ್ವತಿ ಮಧ್ಯ ಗಣಪತಿ ಇರ್ತಾರೆ? ಏನಕ್ಕೆ? ಫೋಟೋ ಮಾಡ್ತಾನೆ ಗೊತ್ತಿದೆಯಲ್ಲೋ ಅಂತ ಗೊತ್ತಿಲ್ಲ. ಇವರಿಬ್ರು ಒಂದು ಜಾಗದಲ್ಲಿ ಇರಲ್ಲ. ಲಕ್ಷ್ಮಿ ಇದ್ರೆ ಸರಸ್ವತಿ ಇರಲ್ಲ, ಸರಸ್ವತಿ ಇದ್ರೆ ಲಕ್ಷ್ಮಿ ಇರಲ್ಲ. ಅದಕ್ಕೆ ವಿವೇಕ ಬೇಕು ಅಂತ ಸೆಂಟ್ರಲ್ ಕೂತಿದ್ದಾರೆ. ಹಾಗೆ ನಾವು ತಿಳ್ಕೋಬೇಕು, ನೆಮ್ಮದಿ ಬೇಕು ಜೀವನದಲ್ಲಿ, ಸರಸ್ವತಿಯನ್ನು ಒಲಿಸ್ಕೊಳ್ಳಿ. ನಿಮ್ಮನ್ನ ಯಾರು ಕತ್ಕೊಂಡು ಹೋಗಕ್ಕಾಗಲ್ಲ. ಖಂಡಿತ ಖಂಡಿತ ಗುರುಗಳು. ಲಕ್ಷ್ಮಿ ಬೇಕು ಅಂದ್ರೆ ಗೊತ್ತಿಲ್ಲ, ಅನುಭವಿಸ್ಕೊಳ್ಳಿ. ರೈಟ್ ಗುರುಗಳು. ಇನ್ನೊಂದು ಕಾಲ್ ಇದೆ, ತಗೊಂಡ್ಬಿಡ್ತೀನಿ. ರಮೇಶ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ರಮೇಶ್ ಅವರೇ. ನಮಸ್ಕಾರ ಮೇಡಮ್. ಓಕೆ, ಗುರುಗಳಿದ್ದಾರೆ, ಮಾತಾಡಿ. ಹಲೋ, ನಮಸ್ತೆ ಗುರುಗಳೇ. ನಾರಾಯಣ, ಹೇಳಿಪ್ಪ. ಗುರುಗಳೇ, ನಮ್ಗೆ ಭಾಳ ತೊಂದರೆ ಇದೆ ಗುರುಗಳೇ, ಕೆಲಸಗಳೇನೇ ಇಲ್ಲ. ನಿಮ್ಮ ನಕ್ಷತ್ರ ಏನು ಹೇಳಿಲ್ವಲ್ಲ? ನಕ್ಷತ್ರ ಗೊತ್ತಿಲ್ಲ ಗುರುಗಳೇ ನನಗೆ. ಮತ್ತು ಆಗಿದ್ಮೇಲೆ ನಾನೇನು ಹೇಳಲಿಕ್ಕಾಗಲ್ಲ ಅಲ್ವಾ? ಎಷ್ಟು ವಯಸ್ಸು ನಿಮಗೆ? ಗುರುಗಳೇ, ನನಗೆ 34 ಗುರುಗಳೇ. ಅಲ್ಲಪ್ಪ, ನಿಮಗೆ ಸಮಯನೇ ವೇಸ್ಟ್ ಮಾಡ್ಕೊತಾ ಇದ್ದೀರಲ್ಲ. ನಿಮ್ಗೇನು ಅಂತ ಗುರ್ತೇ ಇಲ್ಲದೆ ನೀವೇನಕ್ಕೆ ಕೇಳ್ತೀರಾ? ನಾನು ಶಾಸ್ತ್ರ ಹೇಳ್ತೀನ, ಜ್ಯೋತಿಷ್ಯ ಹೇಳ್ತೀನ, ಇದಕ್ಕೂ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಮೊದಲು ನೀವು ಯಾರಂತ ಕಂಡಿಡ್ಕೊಳ್ಳೇಬೇಕು. ಅಲ್ಲಿವರೆಗೂ ನೀವೇನು ಕೇಳಬೇಡಿ. ಕೇಳ್ತೀನಿ ಅಂದರೆ ಅದು ನಿಮ್ಮ ಸಮಯ ವ್ಯರ್ಥ ಮಾಡ್ಕೋತೀರಾ, ಆಯುಸ್ಸು ಕಮ್ಮಿ ಮಾಡ್ಕೋತೀರಾ. ಬೇಡ, ಇನ್ನೊಂದು ಸಲ ಆಗಲಿ, ಇನ್ನೊಂದು ವಾರ ಆಗಲಿ, ಫಸ್ಟು ನೀವು ಯಾರು ಅಂತ ಗುರುತಿಸ್ಕೊಂಡು ದಯವಿಟ್ಟು ಕೇಳಿ, ಒಳ್ಳೆಯದಾಗಲಿ. ಓಕೆ ಗುರುಗಳೇ, ಈಗ ಸಂತಾನದ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಮಕ್ಕಳ ಹುಟ್ಟುವಿಕೆ ಯಾವ ನಕ್ಷತ್ರದಲ್ಲಿ? ಹಾಗಾದ್ರೆ ಸತ್ಸಂತಾನವೇ ಆಗಿಲ್ವಾ? ಪ್ರಪಂಚದ ಇತಿಹಾಸದಲ್ಲಿ ಯಾವ ಕಾರಣಕ್ಕೂ ಆಗಿಲ್ಲ. ಭಾರತ ಅಲ್ಲ, ವಿಶ್ವದಲ್ಲಿ ಒಳ್ಳೆಯ ರೀತಿ ಒಳ್ಳೇದು ಇಲ್ವೇ ಇಲ್ವಲ್ಲ, ಹೇಗಾಗತ್ತದು? ಅದಕ್ಕೊಂದು ಸಣ್ಣ ಉದಾಹರಣೆ ಹೇಳ್ಬಿಡ್ತೀನಮ್ಮ. ಈಗ ನಾನು ಹೇಳಿದೆ, ಭೂಮಿಯನ್ನು ನೀವು ಬಳಸುತ್ತಿರುವುದು, ಹಸುಗಳನ್ನು ಸಾಕಿರ್ತೀರಾ ಅಂತ ಇಟ್ಕೊಳ್ಳಿ. ಕರೆಕ್ಟ್ ಟೈಮ್ಗೆ ಅದಕ್ಕೆ ಏನು ಸೇವೆ ಮಾಡಲ್ಲ. ಯಾವ್ದನ್ನ? ಹಸುನ. ಹೌದು, ಗೊತ್ತಾಯ್ತು. ಅದನ್ನ ಕುಯ್ಯೋರ್ಗೋ ಏನೋ ವಯಸ್ಸಾಯ್ತು ಅಂತ ಇನ್ನೊಂದು ಕಾರಣ ಹೇಳಿ ಕೊಟ್ಬಿಡೋದು. ಅಮ್ಮ, ವಂಶ ಕತೆ ಮುಗೀತು. ಕುಯ್ಯೋರು ಕೊಟ್ರೆ, ಅದೇನಾದ್ರು ನೋವು ಪಟ್ಕೊಂಡು ಸತ್ರೆ, ಅದನ್ನ ತಗೊಂಡು ಭೂಮಿಯಲ್ಲಿ ಹಾಕಿದ್ರೆ ಮುಗಿದೋಯ್ತು ಕತೆ. ಈ ಥರದ ಕತೆ 80% ನಮ್ಮ ಕರ್ನಾಟಕದಲ್ಲಿದೆ. ಹಸು ಊತಾಕೋದು, ನಾಯಿ ಊತಾಕೋದು. ಅಮ್ಮ, ನಾಯಿ ಊತಾಕ್ಬಿಟ್ರೆ ಜೀವನ ಪರ್ಯಂತ ಮಾಟ ಮಂತ್ರ ನಡೀತಾ ಇರುತ್ತೆ ಮನೇಲಿ. ರಾತ್ರಿ ಮಲ್ಕೊಂಡ್ರೆ ಕಟ 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 ಶಬ್ದ. ಅಮಾವಾಸ್ಯೆ ಬಂದರೆ ಹೊಟ್ಟೆ ಎಲ್ಲ ಗುಡುಗುಡು ಗುಡುಗುಡು. ಎಷ್ಟು ಹೆದರಬೇಕು? ಮಾಟ ಮಂತ್ರ ಮಾಡ್ಸವ್ರ? ಸುಳ್ಳು. ಮಾಡ್ತಾರೆ, ಮಾಡಿಸ್ಲೇಬೇಕು. ಅವರೊಂದು ಯಂತ್ರ ಹಾಕೋಬೇಕು, ಬ್ಯಾಗ್ಗಳೊಂದು ನಿಂಬೆಹಣ್ಣು ಇಟ್ಕೋಬೇಕು, ಮನೆ ಬಾಗಿಲ ದಪ್ಪದೊಂದು ಕಟ್ಟಬೇಕು, ಹಸಿರು ಬಟ್ಟೆದೊಂದು, ಕೆಂಪು ಬಟ್ಟೆದೊಂದು. ಅಮಾವಾಸ್ಯೆ ಬಂದರೆ ತಡೆ ಹೊಡಿಸ್ಕೋಬೇಕು. ಇದೇನ್ರಿ ಕರ್ಮ ಇದು? ಇದಕ್ಕೆ ಶಾಸ್ತ್ರಾಧಾರಿತವಾದ ಮನೆಗೆ ಇದರ ಅವಶ್ಯಕತೆ ಇದೆಯಾ? ಮನೆ, ವಾಸದ ಮನೆಯಲ್ಲಿ ಒಂದು ನಿಂಬೆಹಣ್ಣು ಏನಾರು ಇಟ್ಟರೆ ಆ ಮನೆ ಫೇಲ್. ಆ ಮನೆಯಲ್ಲಿ ಆತ್ಮಹತ್ಯೆ ಆದರೆ ಆ ಮನೆ ಫೇಲ್. ಆ ಮನೆಯಲ್ಲಿ ಭ್ರೂಣ ಹತ್ಯೆ ಆದರೆ ಆ ಮನೆ ಫೇಲ್. ವಾಸ ಮಾಡೋಕ್ಕೆ ಹಕ್ಕಿಲ್ಲ ನಿಮಗೆ. ಸುಣ್ಣ ಹೊಡ್ಕೊತೀವಿ ಸ್ವಾಮಿ, ಒಂದು ಪೂಜೆ ಮಾಡಿಸ್ಕೊಂಬೋಣ ಸ್ವಾಮಿ, ಹಸು ನುಗ್ಬಿಡ್ತೀವಿ, ಇದೆಲ್ಲ ಕತೆ ನಡೆಯಲ್ಲ. ಯಾಕೆ ನಿಮ್ಮಲ್ಲಿ ಅಭಾಷಣಗಳಾಗ್ತಾ ಅಂತಕ್ಕಂಥ ಕರ್ಮ ಯಾಕೆ ಬಂತು? ಆ ಮನೆ ಆಹುತಿ ತಗೊಳ್ತಾ ಇರುತ್ತೆ. ಆತ್ಮಹತ್ಯೆ ನಡೀತು, ಆ ಮನೆ ಆಹುತಿ ತಗೋತು. ನೀವು ಹೇಳ್ತೀರಾ ಏನೋ ಆಗಿತ್ತು, ಲವ್ ಮಾಡಿಬಿಟ್ಟಿದ್ದ, ಸಾಲ ಮಾಡ್ಕೊಂಡ್ಬಿಟ್ಟಿದ್ದ, ಸತ್ತೋಗ್ಬಿಟ್ಟ, ಕತೆ ಹೇಳ್ಕೊಂಡು ತೊಗೊಂಡೋಗ್ಬಿಟ್ಟು ಹಾಕ್ಬಿಡ್ತೀರಾ ಅದನ್ನ. ಅರೆ, ಯಾಕೆ ನಡೀತು ಆತ್ಮಹತ್ಯೆ ಮನೆಯಲ್ಲಿ? ಈ ಪ್ರಶ್ನೆಗೆ ಉತ್ತರ ಬೇಕಲ್ಲ. ಇದನ್ನು ಹೇಳಿ ನೋಡೋಣ.
ಇದೆಲ್ಲವೂ ಕೂಡ ಆತ್ಮಹತ್ಯೆ ನಡೆದಿರ್ತಕ್ಕಂಥ ಮನೆಯ ಪ್ರೋಗ್ರೆಸ್ ಯಾವ್ದು ನಡೆಯುತ್ತೆ ಅಂದರೆ ಈ ತಿಥಿಗಳಲ್ಲಿ ಬರುತ್ತೆ. ಏನು ಏಕಾದಶಿಯಲ್ಲಿ ಮಗು ಏನಕ್ಕೆ ಕೊಟ್ಟತ್ತೆ ಅಂದರೆ ಕಂಡೋ ಕಾಣ್ದಂಗೆ ಮದುವೆಗೆ ಮುಂಚೆ, ಮದುವೆ ಆದಮೇಲೆ, ಅದನ್ನು ಭಾಷೆ ಬಳಸಂಗಿಲ್ಲ ಆದರೂ ಹೇಳ್ಬಿಡ್ತೀನಿ, ಮದುವೆಗೆ ಮುಂಚೆ ಮದುವೆ ಆದಮೇಲೆ ಅಕಸ್ಮಾತ್ ಹೆಂಗೋ ಆಗಿ ಮಗು ತೊಗೊಂಡೋಗಿ ಒಂಥರ ಕಳ್ಳತನದಲ್ಲಿ ಅದನ್ನು ಬಿಸಾಕಿ ಅದನ್ನು ಬಿಟ್ಟು ಅದನ್ನೇನೋ ನಾಶ ಮಾಡಿದರೆ ಏಕಾದಶಿ ತಿಥಿಯಲ್ಲಿ ಮಗು ಹುಟ್ಟತ್ತೆ ಅದೇ ಹೊಟ್ಟೆಯಲ್ಲಿ. ನೀನು ಮಾಡಿದ್ದು ಏನು 4 ಗೋಡೆ ಮಧ್ಯದಲ್ಲಿ ನಡೆಯಲ್ಲ ಅಮ್ಮ, ನಿಮ್ಮ ಕುಂಡಲಿಯಲ್ಲಿ ಇರುತ್ತೆ. ನೀನು ಏನೇನು ಮಾಡಿದೆ ಎಲ್ಲ ಸತ್ಯ ಕುಂಡಲಿಯಲ್ಲಿದೆ. ಇದನ್ನು ಹೇಳ್ಕೋಬೇಕು, ಕಂಡುಹಿಡಿಬೇಕೇ ಹೊರತು ಮುಂದೆ ಸ್ವಿಟ್ಜರ್ಲ್ಯಾಂಡ್ಗೆ ಹೋಗ್ತಾನೆ ಇವನು, ರಷ್ಯಾಕ್ಕೆ ಹೋಗ್ತಾನೆ ಇವನು, ದಶಾಭುಕ್ತಿ ಹಿಂಗೆ ನಡೀತಾ ಅಂತ ಬರೆಯೋ ಜಾತಕ ಅವಶ್ಯಕತೆ ಇಲ್ಲ ನಮಗೆ. ಈ ಮಗು ಈ ನಕ್ಷತ್ರದಲ್ಲಿ ಬರಬೇಕಾದ್ರೆ ತಂದೆ ಮನೆಯಲ್ಲಿ ಏನು, ತಾಯಿ ಮನೆಯಲ್ಲಿ ಏನು, ಇವ್ರ ಆರೋಗ್ಯದಲ್ಲಿ ಏನು, ಇದನ್ನು ಹೇಳಬೇಕಾಗಿರೋದಮ್ಮ. ಯಾರು ಬರೆದವ್ರು ಇದನ್ನು? ಯಾರು ಹೇಳ್ತಾ ಇದ್ದಾರೆ ಇದನ್ನು? ನಾವು ಇದನ್ನೇ ಕೇಳ್ಕೊಂಡು ಬದುಕ್ತಾ ಇದ್ದೀವಿ. ಜಾತಕ ಬರೆಸಿ ಸ್ವಾಮಿ ಏನು ತಿಳ್ಕೊಂಡಿದ್ದೀರಾ ಸ್ವಾಮಿ? ಬರ್ಕೊಟ್ರು ನಾನು ಮಾಡ್ಕೊಂಡಿದ್ದೀನಿ ಸ್ವಾಮಿ. ಹುಟ್ಟುವಾಗ ಒಂದ್ಸಲ ಬರೆಸ್ತಾರೆ, ಮದುವೆ ಆಗ ಒಂದ್ಸಲ ಇಚ್ಛೆ ತೆಗಿತಾರೆ. ಯಾಕೆ ಮದುವೆ ಆಗ್ತಾ ಇಲ್ಲ ಅಂತ. ಸರಿನಾ ಇದು? ಜಾತಕ ಅಂದ್ರೆ ಏನು? ನಿಮ್ಮ ದಿನಚರಿ ಕೆಟ್ಟಿದೆ ಅನ್ನೋದೇ ಜಾತಕ. ಮದುವೆ ಮಾಡ್ಕೋತಾರೆ, ಬೆಳಗ್ಗೆ 9 ಗಂಟೆ ಆದರೂ ಹೇಳಲ್ಲ. ಇನ್ನು ಮುಂದೆ ಜೀವನ ಹೆಂಗೆ? ಹುಟ್ಟು ಮಗು ಹೆಂಗೆ ಹುಟ್ಟುತ್ತದು? ನೀವೇ ಸೋಮಾರಿಗಳು. ಹೊಸ್ದಾಗಿ ಮದುವೆ ಆಗಾನೆ ಬಿಡಪ್ಪ ಆಯಿತು, ಹೆಂಗದ ಅರ್ಥ? ಹಾಗಂತ ನಮ್ಮ ಹೃದಯ 2 ನಿಮಿಷ ರೆಸ್ಟ್ ತಗೊಂಡ್ರೆ ಏನಾಗ್ತೀವಿ ನಾವು? ಮುಗೀತು. ನಮಗೆ ಸಂಡೇ ರಜಾ ಬೇಕು, ಕೊಡಿ ಹೃದಯಕ್ಕೆ ನೋಡೋಣ ಕೊಡಿ. ಅಮ್ಮ 24 ಗಂಟೆ ನಾವು ಮಲಗಿದ್ರೂ ಕೆಲಸ ಮಾಡಬೇಕದು. ನಮ್ಮ ಕೃತಜ್ಞತೆ ಆ ಹೃದಯಕ್ಕೆ ಏನು ಬೇಕು ಅಂತ ಕೊಟ್ಟಿಲ್ಲ ಅಮ್ಮ ನಾವಿನ್ನೂ. ಏನು ಹೇಳ್ತೀಯ ತಾಯಿ? ನಮ್ಮ ಹೃದಯಕ್ಕೆ, ನಮ್ಮ ರಕ್ಷಣೆಯಾಗಿ ನಿಂತಿರುವ ಹೃದಯಕ್ಕೆ ಭಗವಂತ ವಾಸ ಮಾಡ್ತಾನೆ ಅಂತ ತಿಳ್ಕೊಂಡಿದ್ರೂ ಕೂಡ ನಮ್ಮ ಒಂದು ಕೃತಜ್ಞತೆಯನ್ನು ಹೃದಯಕ್ಕೆ ಏನು ಮಾಡ್ತಾ ಇದ್ದೀವಿ? ಮಾಡಬೇಕಾ ಬೇಡವಾ? ಖಂಡಿತ. ಇದಕ್ಕೆ ಹಿಂದಿನ ಕಾಲದಲ್ಲಿ ಹೇಳಿದ್ರು, ಸೂರ್ಯೋದಯಕ್ಕೆ ಮುಂಚೆ ಏಳುವ ಅಭ್ಯಾಸ ಯಾರಿಗಿದೆಯೋ ಅವರು ಹೃದಯಕ್ಕೆ ಪೂಜೆ ಮಾಡ್ತಾ ಇದ್ದಾರೆ ಅಂತ ಅರ್ಥ. ಸ್ನಾನ ಮಾಡೋದು ಬೇಡ, ದೇವಸ್ಥಾನಕ್ಕೆ ಹೋಗೋದು ಬೇಡ, ಹುರುಳು ಸೇವೆ ಮಾಡೋದು ಬೇಡ, ವ್ರತ ಮಾಡಬೇಡ, ಯಜ್ಞಗಳನ್ನ ಮಾಡಬೇಡ ಜನಕ್ಕೆ ತೋರ್ಸೋಕ್ಕೋಸ್ಕರ. ಬೆಳಿಗ್ಗೆ ಸೂರ್ಯೋದಯಕ್ಕೆ ಎದ್ದು ಯಾವ ವ್ಯಕ್ತಿ ಸೂರ್ಯನನ್ನು ನಮಸ್ಕಾರ ಮಾಡ್ತಾನೋ, ಎಷ್ಟು ಸೂರ್ಯನನ್ನು ನೋಡಿದಾರೋ ಅಂತ ಹೇಳ್ತಾರೋ ಅವರೇ ಈ ಭಾರತ ಪ್ರಜೆಗಳು. ಅದ್ಭುತ. ಸೂರ್ಯನನ್ನೇ ನಾವು ಏಳಿಸೋ ಮಟ್ಟಕ್ಕೆ, ಸೂರ್ಯ ನಮ್ಮನ್ನು ಏಳಿಸೋ ಮಟ್ಟಕ್ಕೆ ನಾವು ಬದುಕ್ತಾ ಇದ್ದೀವಿ. ನಮ್ಮ ಮಕ್ಕಳನ್ನು ಬೆಡ್ಶೀಟ್ ಹೊತ್ತು ಮಲಗಿಸಿದ್ದೀವಿ, ನಾವು ಮಲ್ಕೊಂಡಿದ್ದೀವಿ. ಆಮೇಲೆ ಒಳ್ಳೆ ನಕ್ಷತ್ರ ಮಗು ಬೇಕು ಅಂತ ಎಲ್ಲಿಂದ ಬರುತ್ತೆ? ಸರಿನಾ ಇದು? ನಾವೇನೂ ಮಾಡೇ ಇಲ್ಲ. ಮತ್ತು ಒಳ್ಳೇದು ಹೆಂಗೆ ಬರುತ್ತೆ ನಿಮಗೆ? ಆರೋಗ್ಯ ಬೇಕು. ಎಷ್ಟು ರೋಗಗಳನ್ನು ನಾಶ ಮಾಡುತ್ತೆ ಗೊತ್ತೇನಮ್ಮ? ಖಂಡಿತ ಖಂಡಿತ. ಆ ಸಮಯದಲ್ಲಿ ಇದ್ದರೆ ಅಷ್ಟು ರೋಗಗಳನ್ನ ನಾಶ ಮಾಡುತ್ತೆ. ಬಿಸಿಲು ಮೈ ಮೇಲೆ ಬಂದರೆ ಏನೆಲ್ಲ ನಮಗೆ ಚರ್ಮಕ್ಕೆ ಅದು ಬಿದ್ದರೆ ಎಷ್ಟೆಲ್ಲ ರೋಗಗಳು ಕಮ್ಮಿ ಆಗುತ್ತೆ. ನಾವು ಊಟ ಮಾಡೋದ್ರಿಂದ ಶಕ್ತಿ ಬರುತ್ತೆ ಅಂತ ತಿಳ್ಕೊಂಡಿದ್ದೀವಮ್ಮ, ನಿಜಕ್ಕೂ ಅಲ್ಲ. ಸೂರ್ಯನ ಮೂಲಕವಾಗಿ ಆಹಾರವನ್ನು ಪಡಿತಕ್ಕಂಥ ಅಭ್ಯಾಸ ಎಲ್ಲಿವರೆಗೂ ನಾವು ತಗೊಳ್ಳಲ್ವೋ ಅಲ್ಲಿವರೆಗೂ ನಮ್ಮ ದೇಹದಲ್ಲಿ ಶಕ್ತಿ ಇರಲ್ಲ. ಸೂರ್ಯನ ಮೂಲಕ ಆಹಾರ ಸೇವನೆ ಆಗಬೇಕು. ಅದನ್ನ ಹೇಳೋಣ ಮುಂದುವರೆದ ಭಾಗ. ಯಾಕೆ ಅಂತಂದ್ರೆ ವಿಚಾರ ಕೇಳ್ತಾ ಹೇಳ್ತಾ ಹೋದಾಗೆಲ್ಲ ಇದೇನಪ್ಪ ಅಂತ ಆಶ್ಚರ್ಯ ಆಗಬಹುದು. ಆಶ್ಚರ್ಯಕವಾಗಿರ್ತಕ್ಕಂಥ ಕಾರ್ಯಕ್ರಮನೇ ಆರೋಗ್ಯ ರಹಸ್ಯ ಅಂತ ತಿಳ್ಕೊಳ್ಳಿ. ನಾವು ಆರೋಗ್ಯ ಅನಾರೋಗ್ಯ ಅನ್ನೋದನ್ನ ದಯವಿಟ್ಟು ಬಿಡಬೇಕು. ಇದು ಎರಡರ ಮಧ್ಯದಲ್ಲಿ ನಾವು ಬದುಕಬೇಕು ಅಂದರೆ ನೀವು ಆರೋಗ್ಯ ರಹಸ್ಯದ ಕಾರ್ಯಕ್ರಮವನ್ನು ಅರ್ಥ ಮಾಡ್ಕೊಂಡು ದಯವಿಟ್ಟು ನೋಡಿ. ಮನಸ್ಸು ಬೇಜಾರು ಮಾಡ್ಕೊಂಡು ಯಾರು ನೋಡಬೇಡಿ, ಕೋಪ ಮಾಡ್ಕೊಂಡು ಯಾರು ನೋಡಬೇಡಿ. ಆರೋಗ್ಯದಾಯಕವಾದ ಮನಸ್ಸಿಟ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾ ಇದೆ ಈ ಕಾರ್ಯಕ್ರಮ ಅಂತ ತಿಳ್ಕೊಂಡು ನೀವು ಬದುಕಿದ್ರೆ ನಿಮ್ಮ ಬದುಕು ನೋಡಿ ನಮಗೂ ಖುಷಿ ಆಗತ್ತೆ. ಇದು ಎಲ್ಲರಿಗೂ ಬೇಕಾಗಿರ್ತಕ್ಕಂಥ ವಿಚಾರ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಪಂಚತತ್ವಗಳ ಜೊತೆಗೆ ಆ ಸೂರ್ಯನ ಉಪಸ್ಥಿತಿ ನಮ್ಮ ಜೀವನದಲ್ಲಿ ಎಷ್ಟು ಮುಖ್ಯ ಅನ್ನೋದನ್ನು ಗುರೂಜಿ ಅರ್ಥಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದಾರೆ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.